ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ ಅಂತ ಹೇಳ್ತೀನಿ. ನಮಗೆ ಸ್ಫೂರ್ತಿದಾಯಕನೂ ಹೌದು. ನಮ್ಮ ವಿಡಿಯೋಸ್ ಇಷ್ಟ ಆದರೆ ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸು, ಯಾರು ಪರಿಚಯಸ್ಥರು ಇರ್ತಾರೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ನಮ್ಮ ವಿಷಯದ ಬಗ್ಗೆ ನೀವೇನಾದರೂ ಕಾಮೆಂಟ್ ಬೇಕಾದರೆ, ಕ್ವಶನ್ಸ್ ಕೇಳಬೇಕು ಅಂದರೆ ಕಾಮೆಂಟ್ ಮೂಲಕ ಕೇಳ್ಬೋದು. ನಾನು ಏನು ಮಾತಾಡಿರ್ತೀನೋ ಆ ಟಾಪಿಕ್ ಬಗ್ಗೆ ಡೌಟ್ಸ್ ಇದ್ದರೆ ಕೇಳ್ಬೋದು ಅಂತ ಹೇಳ್ತೀನಿ. ಮತ್ತು ಯಾರಿಗಾದರೂ ಬೇಕಾದರೆ ನಿಮ್ಮ ಜಾತಕಗಳ ಬಗ್ಗೆ ಅನಲೈಸೇಷನ್ ಬೇಕು ಅಂದರೆ ಖಂಡಿತ ನೀವು ಅಪಾಯಿಂಟ್ಮೆಂಟ್ ತೊಗೋಬೇಕಾಗುತ್ತೆ. ನಿಮಗೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, 9945299511 ನನ್ನ ನಂಬರು ಅಂತ ಹೇಳ್ತೀನಿ. ಮತ್ತು ಇವತ್ತಿನ ವಿಷಯ ಏನು ಅಂದರೆ, ಮೊನ್ನೆ ಒಂದು ಪ್ರಶ್ನೆ ಹಾಕಿದ್ದೆ, ಯಾವುದ್ರ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ದೆ. ಕೆಲವೊಬ್ಬರು ಹಣದ ಮೂಲ ಹೇಗೆ ಅನ್ನೋದು ತಿಳಿಸಿ, ಹಣಕಾಸಿನ ಯೋಗಗಳ ಬಗ್ಗೆ ತಿಳಿಸಿ ಅಂದಿದ್ರು. ಕೆಲವೊಬ್ಬರು ವರ್ಗ ಕುಂಡಲಿಗಳ ಬಗ್ಗೆ ತಿಳಿಸಿ, ನವಾಂಶ ಕುಂಡಲಿ ಬಗ್ಗೆ ತಿಳಿಸಿ, ಮತ್ತು ಏನು ಈ ಥರ ಹೆಚ್ಚಿನ ವಿಷಯ ವರ್ಗ ಕುಂಡಲಿಗಳ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡಿ ಅಂತ ಅಂದಿದ್ರು. ಕೆಲವೊಬ್ಬರು ಮತ್ತು ಇನ್ನು ಡೆತ್ ಸೀಕ್ರೆಟ್ ಬಗ್ಗೆ ಕೇಳಿದರು. ನಾನು ಡೆತ್ ಸೀಕ್ರೆಟ್ದು ಮಾಡಿದೆ. ಅದನ್ನು ಮಾಡೋಕ್ಕೆ ನವಾಂಶ ಕುಂಡಲಿ ಬೇಕೇ ಬೇಕು. ಆದ್ದರಿಂದ ಫಸ್ಟು ನವಾಂಶ ಕುಂಡಲಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನಿಮಗೆ ಇವತ್ತಿನ ಹೇಳ್ಕೊಡ್ತೀನಿ. ಇವತ್ತಿನ ಸಬ್ಜೆಕ್ಟ್ ಬಂದುಬಿಟ್ಟು ನವಾಂಶ ಕುಂಡಲಿಯನ್ನು ರಚಿಸುವುದು ಹೇಗೆ. ನಾವಿವಾಗ ಯಾವುದಾದ್ರೂ ಹಾಕ್ತೀವಿ, ನವಾಂಶ ಕುಂಡಲಿ ಈಸಿಯಾಗಿ ಬಂದುಬಿಡುತ್ತೆ. ಕಲಿಬೇಕು ಅನ್ನೋರು ತುಂಬ ಜನ ಇದ್ದಾರೆ. ಆದ್ದರಿಂದ ಅವ್ರಿಗೋಸ್ಕರ ಡೀಟೇಲಾಗಿ ಮಾಡಿ ತೋರಿಸಿದ್ದೀನಿ ನೋಡಿ. 27 ಕಾನ್ಸ್ಟಲೇಷನ್ ಇಂಟು 4 ಪಾದ ಈಸ್ ಈಕ್ವಲ್ ಟು 108 ನವಾಂಶ. ಅಂದರೆ 27 ನಕ್ಷತ್ರ, ಒಂದು ನಕ್ಷತ್ರಕ್ಕೆ 4 ಪಾದ, 27 ಇಂಟು 4 108 ಪಾದಗಳಾಗುತ್ತೆ. 108 ಪಾದಕ್ಕೆ 108 ನವಾಂಶ. ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಷಯಕ್ಕೆ ಮುಂದಕ್ಕೆ ಹೋಗೋಣ ನೋಡಿ. ನವಾಂಶ ಕುಂಡಲಿಯ ಟಿಪ್ಪಣಿ. ನವಾಂಶ ಕುಂಡಲಿ ಅಂದರೆ ಏನು ಅನ್ನೋದನ್ನು ಇಲ್ಲಿ ಹೇಳ್ಕೊಂಡು ಬರ್ತೀನಿ. ಬಚಕ್ರದಲ್ಲಿ ನಾವು ಗುರುತಿಸ್ಪಟ್ಟಿರೋದು ಬರೀ 27. ನಾವು ಇವಾಗ ಗುರುತಿಸಲ್ಪಟ್ಟು ನಾವು ಕನ್ಸಿಡರ್ ಮಾಡೋದು 27 ನಕ್ಷತ್ರ. ಬಚಕ್ರದಲ್ಲಿ 27 ನಕ್ಷತ್ರಗಳಿದ್ದು ಒಂದು ನಕ್ಷತ್ರಕ್ಕೆ 4 ಪಾದಗಳು ಇರುತ್ತವೆ. 27 ನಕ್ಷತ್ರ 4 ಪಾದಗಳಂತೆ ಗುಣಿಸಿದಾಗ ಸಿಗುವುದು 108 ಪಾದಗಳು. ಒಂದು ನಕ್ಷತ್ರ ಪಾದಕ್ಕೆ 1 ನವಾಂಶ ಆಗುತ್ತದೆ. ಒಂದು ನಕ್ಷತ್ರ ಪಾದದ ಅಥವಾ ಒಂದು ನವಾಂಶದ ವಿಸ್ತೀರ್ಣ 3 ಡಿಗ್ರಿ 20 ನಿಮಿಷ ಆಗಿರುತ್ತದೆ. ಒಂದು ರಾಶಿಗೆ 9 ನವಾಂಶ ಇರುತ್ತದೆ. ಮೇಷರಾಶಿಯ ಮೊದಲನೇ ನವಾಂಶವು ಮೇಷದಿಂದ ಪ್ರಾರಂಭವಾಗಿ ಧನುರ್ನಲ್ಲಿ ಅಂತ್ಯವಾಗುತ್ತದೆ. ವೃಷಭ ರಾಶಿಯ ಮೊದಲನೇ ನವಾಂಶವು ಮಕರದಿಂದ ಪ್ರಾರಂಭವಾಗಿ ಕನ್ಯಾದಲ್ಲಿ ಅಂತ್ಯವಾಗುತ್ತದೆ. ಮಿಥುನ ರಾಶಿಯ ಮೊದಲನೇ ನವಾಂಶವು ತುಲಾದಿಂದ ಪ್ರಾರಂಭವಾಗಿ ಮಿಥುನದಲ್ಲಿ ಅಂತ್ಯವಾಗುತ್ತದೆ. ನೀವು ಗಮನಿಸಬೇಕಾದ ಅಂಶ, ಮೇಷರಾಶಿ ಚರರಾಶಿಯಾಗಿದ್ದು ನವಾಂಶ ಅಲ್ಲಿಂದನೇ ಪ್ರಾರಂಭ ಆಗಿರುತ್ತದೆ. ವೃಷಭ ರಾಶಿ ಸ್ಥಿರ ರಾಶಿಯಾಗಿದ್ದು ನವಾಂಶವು ತನ್ನದೇ ವೃಷಭದಿಂದ ಎಣಿಸಿದಾಗ 9ನೇ ರಾಶಿಯಿಂದ ಪ್ರಾರಂಭವಾಗುತ್ತದೆ. ಇದು ನಿಮಗೆ ಇಂಟ್ರೊಡಕ್ಷನ್ ಥರ ಕೊಡ್ತಾ ಇದ್ದೀನಿ, ಜಾಸ್ತಿನೂ ಕೊಟ್ಟಿಲ್ಲ, ಲಿಮಿಟೆಡಾಗಿ ಕೊಟ್ಟಿದ್ದೀನಿ. ಬಚಕ್ರದಲ್ಲಿ ಎಷ್ಟು ನಕ್ಷತ್ರ ನಾವು ಕನ್ಸಿಡರ್ ಮಾಡೋದು? 27 ನಕ್ಷತ್ರ. 12 ರಾಶಿನ 27 ನಕ್ಷತ್ರಕ್ಕೆ ಕೊಟ್ಟಿದ್ದೀವಿ. 360 ಡಿಗ್ರಿ ಇರುತ್ತೆ ಬಚಕ್ರದ ಸುತ್ತಳತೆ. ಅದರಲ್ಲಿ 27 ನಕ್ಷತ್ರ. ಒಂದು ನಕ್ಷತ್ರದ ಎಷ್ಟಿರುತ್ತೆ ಅಂದರೆ 13 ಡಿಗ್ರಿ 20 ನಿಮಿಷ ಇರುತ್ತೆ ವಿಸ್ತೀರ್ಣ. ಅದರಲ್ಲಿ ಒಂದು ಪಾದದ ವಿಸ್ತೀರ್ಣ 3 ಡಿಗ್ರಿ 20 ನಿಮಿಷ. ಎಷ್ಟು 2.25 ನಕ್ಷತ್ರ ಇರುತ್ತೆ ಒಂದು ರಾಶಿಯಲ್ಲಿ, ಅಂದರೆ 9 ಪಾದ. ಒಂದು ರಾಶಿ 30 ಡಿಗ್ರಿ ಇರುತ್ತೆ. 12 ಇಂಟು 30 360 ಡಿಗ್ರಿ ಆಗುತ್ತೆ. ನಿಮಗೆ ಒಂದು ಪಾದಕ್ಕೆ 3 ಡಿಗ್ರಿ 20 ನಿಮಿಷ ಅಂತ ಹೇಳಿದೆ. ಒಂದು ನಕ್ಷತ್ರಕ್ಕೆ 13 ಡಿಗ್ರಿ 20 ನಿಮಿಷ. ಒಂದು ನಕ್ಷತ್ರಕ್ಕೆ 4 ಪಾದ. ಒಂದು ರಾಶಿಯಲ್ಲಿ 9 ಪಾದ ಇರುತ್ತೆ, 2.25 ನಕ್ಷತ್ರ ಇರುತ್ತೆ ಅಂತ ಹೇಳ್ತೀನಿ. ಆವಾಗ ಇದು ಇದಕ್ಕೆ ರಾಶಿಯಲ್ಲಿ 9 ನವಾಂಶ ಆಗುತ್ತೆ. ಆಯಿತಾ? ಒಂದೊಂದು ಪಾದಕ್ಕೆ ಒಂದೊಂದು ನವಾಂಶದಷ್ಟು ವಿಸ್ತೀರ್ಣ ಇರುತ್ತೆ. ಟೋಟಲಿ ನಮ್ಮ ಬಚಕ್ರಕ್ಕೆ ಆಗೋ ಅಂಥದ್ದು 108 ಪಾದಗಳಾಗುತ್ತೆ. 108 ಪಾದಕ್ಕೆ 108 ನವಾಂಶ
ಆಗುತ್ತೆ. ಇದು ಬೇಸಿಕಲ್ಲಿ ತಿಳ್ಕೊಬೇಕಾಗಿರೋದು. ಒಂದು ರಾಶಿಗೆ 9 ನವಾಂಶ. ಇವಾಗ ನವಾಂಶ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ನಾವು ಮೇಷರಾಶಿಗೆ ನೋಡಬೇಕಾದ್ರೆ ಮೇಷರಾಶಿಯಿಂದನೇ ಪ್ರಾರಂಭ ಮಾಡ್ಕೊತೀವಿ. ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಆಗುತ್ತೆ. ಆವಾಗ ಮೇಷರಾಶಿ ಚರರಾಶಿ, ಆ ಮೇಷರಾಶಿಯಿಂದನೇ ಪ್ರಾರಂಭ ಆಗುತ್ತೆ. 1ನೇ ನವಾಂಶ ಅಲ್ಲಿಂದ ಪ್ರಾರಂಭ ಆದರೆ ಧನುರ್ ರಾಶಿಗೆ ಅಂತ್ಯ ಆಗುತ್ತೆ. ವೃಷಭ ರಾಶಿ ಸ್ಥಿರ ರಾಶಿ. ಮೊದಲನೇ ನವಾಂಶ ಪ್ರಾರಂಭ ಆಗೋದು 9ನೇ ಮನೆಯಿಂದ. 9ನೇ ಮನೆಯಿಂದ ಅಂದರೆ ವೃಷಭ ರಾಶಿಯಿಂದ ಎಣಿಸ್ದ ಮೇಲೆ 9ನೇ ಮನೆ ಯಾವ್ದು ಸಿಕ್ಕುತ್ತೆ? ವೃಷಭದಿಂದ ಎಣಿಸ್ಕೊಂಬನ್ನಿ. 9ನೇ ಮನೆ ಮಕರ ಆಗುತ್ತೆ. ಅಲ್ಲಿ ಮಕರದಿಂದ ಪ್ರಾರಂಭ ಆಗಿ ಕನ್ಯಾ ರಾಶಿಯಲ್ಲಿ ಅಂತ್ಯ ಆಗುತ್ತೆ. ಅಂದರೆ 9 ಪಾದ. ಅಂದರೆ ವೃಷಭ ರಾಶಿಯ ಮೊದಲನೇ ನವಾಂಶ ಕೃತ್ತಿಕ 2. ನಿಮಗೆ ಆಮೇಲೆ ಸ್ಲೈಡಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ಟಿಪ್ಪಣಿ ತಿಳ್ಕೋಬೇಕು ಅಂತ ಹೇಳ್ತೀನಿ. ಅಲ್ಲಿಂದ ಪ್ರಾರಂಭ ಆಗಿ ಮೃಗಶಿರ 2 ಕನ್ಯಾದಲ್ಲಿ ಅಂತ್ಯ ಆಗುತ್ತೆ. ಅದೇ ರೀತಿ ಮಿಥುನ ರಾಶಿ ಮೊದಲನೇ ನವಾಂಶ ಪ್ರಾರಂಭ ಆಗೋದು ತುಲಾದಿಂದ 5ನೇ ಮನೆಯಿಂದ. ಅದು ದ್ವಿಸ್ವಭಾವ ರಾಶಿ ಆಗಿರುತ್ತೆ. ಅದು ಅಂತ್ಯ ಆಗೋದು ತುಲಾದಿಂದ ಪ್ರಾರಂಭ ಆದರೆ ಮಿಥುನ ರಾಶಿಯಲ್ಲಿ ಅಂತ್ಯ ಆಗುತ್ತೆ. ಪುನರ್ವಸು 3ಕ್ಕೆ ಮಿಥುನ ರಾಶಿಯ ನವಾಂಶ ಎಂಡ್ ಆಗುತ್ತೆ. ಇದು ಬೇಸಿಕಲಿ ನೀವು ತಿಳ್ಕೊಳೋ ಅಂಥದ್ದು. ಈ ಥರ ಅದು ಸರ್ಕಲ್ ಹೊಡಿತಾ ಇರುತ್ತೆ ನವಾಂಶದಲ್ಲಿ. ನೀವು ನೆಕ್ಸ್ಟ್ ನೋಡಿ, ಇನ್ನೂ ಹೇಳಿದ್ದೀನಿ. ಮಿಥುನ ರಾಶಿ ದ್ವಿಸ್ವಭಾವ ರಾಶಿಯಾಗಿದ್ದು ನವಾಂಶವು ತನ್ನ ಮಿಥುನ ರಾಶಿಯಿಂದ 5ನೇ ರಾಶಿಯಿಂದ, ಮಿಥುನ ರಾಶಿಯಿಂದ ಕೌಂಟ್ ಮಾಡಿದಾಗ 5ನೇ ರಾಶಿಯಿಂದ ಪ್ರಾರಂಭವಾಗುತ್ತದೆ. ಅಂದರೆ ಮಿಥುನ ರಾಶಿ ದ್ವಿಸ್ವಭಾವ ನವಾಂಶ ಮಿಥುನ ರಾಶಿದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮಿಥುನ ರಾಶಿಯಿಂದ 5ನೇ ಮನೆ ಎಲ್ಲಿ ಬರುತ್ತೆ? ತುಲಾಗೆ ಬರುತ್ತೆ. ತುಲಾದಿಂದ ಪ್ರಾರಂಭ ಆದರೆ ಮಿಥುನಕ್ಕೆ ಅಂತ್ಯ ಆಗುತ್ತೆ. ಇದೇ ರೀತಿ ಪ್ರತಿಯೊಂದು ಚರ, ಸ್ಥಿರ ಮತ್ತು ದ್ವಿಸ್ವಭಾವ ರಾಶಿಯ ನವಾಂಶವು ಮೇಲ್ಕಂಡಂತೆ ಕ್ರಮವಾಗಿ ಇರುತ್ತದೆ. ನಾನು ಮೇಷ ಹೇಳಿದೆ, ವೃಷಭ ಹೇಳಿದೆ, ಮಿಥುನ ಹೇಳಿದೆ, 3 ರಾಶಿದು ಹೇಳಿದೆ. 4 ಚರ ರಾಶಿ 4 ಇರುತ್ತೆ, ಸ್ಥಿರ ರಾಶಿ 4 ಇರುತ್ತೆ, ದ್ವಿಸ್ವಭಾವ ರಾಶಿ 4 ಇರುತ್ತೆ. ಈ ಥರ ಉಳಿಕೆ ಅದು ಇದೇ ರೀತಿ ಬರುತ್ತೆ ಮೇಲ್ಕಂಡಂತೆ. ಯಾವುದು ಚರ ರಾಶಿದು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ? ಸ್ಥಿರ ರಾಶಿದು 9ನೇ ಮನೆ, ದ್ವಿಸ್ವಭಾವ ರಾಶಿದು 5ನೇ ಮನೆ. ಈ ಥರದ್ದು ನೆಕ್ಸ್ಟ್ ಬರುತ್ತೆ ನೋಡಿ. ಮುಂದೆ ಕೊಟ್ಟಿದ್ದೀನಿ. ಕಟಕ, ತುಲಾ ಮತ್ತು ಮಕರವು ಚರರಾಶಿಯಾಗಿದ್ದು ನವಾಂಶವು ತನ್ನದೇ ರಾಶಿಯಿಂದ ಪ್ರಾರಂಭವಾಗುತ್ತದೆ. ಚರರಾಶಿ ಏನು ಕೊಟ್ಟೆ? ಮೇಷದ ಉದಾಹರಣೆ ಕೊಟ್ಟೆ. ಅದೇ ರೀತಿ ಕಟಕ, ತುಲಾ, ಮಕರ ಏನಾಗುತ್ತೆ? ಚರರಾಶಿ ಆಗಿರುತ್ತೆ. ತನ್ನದ್ರಿಂದನೇ ನವಾಂಶನ ಎಣಿಸ್ಕೊಂಬರ್ತೀವಿ. ಸಿಂಹ, ವೃಶ್ಚಿಕ ಮತ್ತು ಕುಂಭ ಸ್ಥಿರ ರಾಶಿಯಾಗಿದ್ದು ವೃಷಭದಂತೆ 9ನೇ ರಾಶಿಯಿಂದ ಪ್ರಾರಂಭವಾಗುತ್ತದೆ. ಉದಾಹರಣೆ, ಸಿಂಹ ರಾಶಿಯ ನವಾಂಶ ಮೇಷದಿಂದ ಎಣಿಸಬೇಕು. ಇವಾಗ ಸಿಂಹ, ವೃಶ್ಚಿಕ, ಕುಂಭ, ವೃಷಭದಂತೆ ಅವೇನಾಗುತ್ತೆ? ಸ್ಥಿರ ರಾಶಿಗಳು. ವೃಷಭಕ್ಕೆ 9ನೇ ರಾಶಿ ಹೆಂಗೆ ಹೇಳಿದ್ವೋ ಸಿಂಹ ರಾಶಿಗೆ ಅಲ್ಲಿಂದ 9ನೇ ಮನೆಯಿಂದ ಎಣಿಸ್ಬೇಕು. ವೃಶ್ಚಿಕ ರಾಶಿಗೆ ಅಲ್ಲಿಂದ 9ನೇ ಮನೆ ಎಣಿಸಿದಾಗ ಕಟಕ ರಾಶಿ ಬರುತ್ತೆ. ಕುಂಭ ರಾಶಿಗೆ ಅಲ್ಲಿಂದ 9ನೇ ಮನೆ ಎಣಿಸಿದಾಗ ಏನಾಗುತ್ತೆ? ತುಲಾ ಬರುತ್ತೆ. ಈ ಥರ ನೋಡ್ಕೋಬೇಕು. ಒಂದು ಉದಾಹರಣೆ, ಸಿಂಹರಾಶಿ ನವಾಂಶ ಮೇಷದಿಂದ ಎಣಿಸ್ಬೇಕು. ಯಾಕೆಂದರೆ ಸಿಂಹರಾಶಿಯಿಂದ 9ನೇ ಮನೆ ಮೇಷರಾಶಿ ಆಗುತ್ತೆ. ಆವಾಗ ಎಣಿಸೋದು ನಾವು ನವಾಂಶ 9ನೇ ಮನೆಯಿಂದ ಎಣಿಸ್ಬೇಕಾಗುತ್ತೆ. ನೋಡಿ, ದ್ವಿಸ್ವಭಾವದ ಕೊಟ್ಟಿದ್ದೀನಿ. ಕನ್ಯಾ, ಧನುರ್ ಮತ್ತು ಮೀನ ರಾಶಿಗಳು ದ್ವಿಸ್ವಭಾವ ರಾಶಿಯಾಗಿದ್ದು ಮಿಥುನದಂತೆ 5ನೇ ರಾಶಿಯಿಂದ ಪ್ರಾರಂಭವಾಗುತ್ತದೆ. ಮಿಥುನ ರಾಶಿ ನಾವು ದ್ವಿಸ್ವಭಾವ ರಾಶಿ 5ನೇ ಮನೆ ಸ್ಟಾರ್ಟ್ ಮಾಡಿದ್ವಾ? ಅದೇ ರೀತಿ ಕನ್ಯಾ ರಾಶಿನೂ ದ್ವಿಸ್ವಭಾವ, ಧನುರ್ ರಾಶಿನೂ ದ್ವಿಸ್ವಭಾವ, ಮೀನ ರಾಶಿನೂ ದ್ವಿಸ್ವಭಾವ. ಇದೇನಾಗುತ್ತೆ? ಅವರು ರಾಶಿಯಿಂದ 5ನೇ ಮನೆಯಿಂದ ಕೌಂಟ್ ಮಾಡಬೇಕು ನವಾಂಶ. ಮೊದಲನೇ ನವಾಂಶ ಸ್ಟಾರ್ಟ್ ಆಗೋದು ಕನ್ಯಾಗೆ 5ನೇ ರಾಶಿ ಅಂದರೆ ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ. 5ನೇ ರಾಶಿ ಯಾವುದಾಗುತ್ತೆ? ಮಕರದಿಂದ ಸ್ಟಾರ್ಟ್ ಆಗಬೇಕು. ಧನುರ್ಗೆ ಯಾವ್ದು ಸ್ಟಾರ್ಟ್ ಮಾಡಬೇಕು? ಮೇಷರಾಶಿಯಿಂದ. ಮೀನಕ್ಕೆ ಯಾವ್ದು ಸ್ಟಾರ್ಟ್ ಮಾಡಬೇಕು? ಕಟಕದಿಂದ. ಈ ರೀತಿ ನಾವು ಎಣಿಸ್ಕೊಂಡು ಬರಬೇಕಾಗುತ್ತೆ. ಉದಾಹರಣೆ, ಕನ್ಯಾ ರಾಶಿ 5ನೇ ರಾಶಿ ಮಕರದಿಂದ ಪ್ರಾರಂಭ ಆಗುತ್ತೆ ಕೊಟ್ಟಿದ್ದೀನಿ. ನಿಮಗೆ ನವಾಂಶವನ್ನು ಎಣಿಸುವುದು ಹೇಗೆ ಎಂಬುದನ್ನು ಕುಂಡಲಿಯ ಮೂಲಕ ತೋರಿಸ್ತೀನಿ. ನಿಮಗೆ ಇಷ್ಟು ಬಾಯಲ್ಲಿ ಹೇಳಿದರೆ ಹೊಸದಾಗಿ ಕಲಿಯೋರಿಗೆ ಗೊತ್ತಾಗಲ್ಲ. ಎಷ್ಟೋ ಜನ ಕಲ್ತಿರೋರು ಇರ್ಬೋದು. ಕೈಯಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ತೋರಿಸ್ಕೊಡಿ, ನವಾಂಶನ ಕಂಡುಹಿಡಿಯೋದು ಹೇಗೆ ಅಂತ. ನೀವು ಇದನ್ನು ಕಲ್ತ್ಕೊಂಡ್ರೆ ಖಂಡಿತ ನೀವು ಮಾಡ್ಬೋದು. ನೀವೇನು ಮಾಡಿ ಅಂದರೆ ನಿಮ್ಮ ಜಾತಕ ಇಟ್ಕೊಳ್ಳಿ, 2 ಕುಂಡಲಿ ರಚಿಸಿ, ಒಂದು ಕುಂಡಲಿಯಲ್ಲಿ ಲಗ್ನ ಕುಂಡಲಿ ಬರ್ಕೊಳ್ಳಿ, ಇನ್ನೊಂದು ಖಾಲಿ ಇಟ್ಕೊಳ್ಳಿ. ಒಂದು ಲಗ್ನ ನಿಮ್ಮದು ಎಷ್ಟು ಪಾದ ಇದರಲ್ಲಿ ನಕ್ಷತ್ರ ಇದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಕೌಂಟ್ ಮಾಡಿ.
ನೋಡಿ ವೀಕ್ಷಕರೇ, ಮೇಷರಾಶಿದು ಕೊಟ್ಟಿದ್ದೀನಿ ಚರರಾಶಿ. ಅದಕ್ಕಿಂತ ಮುಂಚೆ ನವಾಂಶದಲ್ಲಿ ಡಿಗ್ರಿ ವೈಸಸ್ಸು ಹೇಳ್ತೀನಿ ನೋಡಿ. ಮೊದಲನೇ ನವಾಂಶ ಎಷ್ಟಿರುತ್ತೆ ಅಂದರೆ, ಇವಾಗ ಅಶ್ವಿನಿ 1ನೇ ಪಾದ ಅಂದ್ಕೊಳ್ಳಿ, 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದ ತನಕ ಇರುತ್ತೆ. 2ನೇ ನವಾಂಶ ಅಂದ್ಕೊಳ್ಳಿ, 2ನೇ ಪಾದ ಅಶ್ವಿನಿ 2ನೇ ಪಾದ 3 ಡಿಗ್ರಿ 20 ನಿಮಿಷದಿಂದ 6:40 ತನಕ ಇರುತ್ತೆ. ಅಶ್ವಿನಿ 3ನೇ ಪಾದ 6:40ರಿಂದ 10 ಡಿಗ್ರಿ ತನಕ ಇರುತ್ತೆ. 10 ಡಿಗ್ರಿಗೆ 3 ಪಾದ ಆಗುತ್ತೆ. ಮತ್ತು 10ರಿಂದ 13:20 ತನಕ 4ನೇ ನವಾಂಶ ಅಶ್ವಿನಿ 4ನೇದು ಪಾದ ಆಗುತ್ತೆ. 5ನೇ ನವಾಂಶ ಭರಣಿ 1ನೇ ಪಾದಕ್ಕೆ ಬರುತ್ತೆ. ಅದೇನಾಗುತ್ತೆ 13 ಡಿಗ್ರಿ 20ರಿಂದ 16:40 ತನಕ ಇರುತ್ತೆ. 6ನೇ ನವಾಂಶ ಭರಣಿ 2ನೇ ಪಾದ ಆಗುತ್ತೆ. ಅದು ಬಂದುಬಿಟ್ಟು ನಿಮಗೆ 16:40ರಿಂದ 20 ತನಕ ಇರುತ್ತೆ. ಇನ್ನು 20ರಿಂದ ಇನ್ನು 10 ಡಿಗ್ರಿ ಇರುತ್ತಲ್ಲ, ಅದು ಭರಣಿ 3ನೇ ಪಾದ 20 ಡಿಗ್ರಿಯಿಂದ 23 ಡಿಗ್ರಿ 20 ನಿಮಿಷದ ತನಕ ಭರಣಿ 3ನೇ ಪಾದ ಬರುತ್ತೆ. ಭರಣಿ 4ನೇ ಪಾದ ಅಂದರೆ 8ನೇ ನವಾಂಶ 23 ಡಿಗ್ರಿ 20ರಿಂದ 26:40 ತನಕ ಇರುತ್ತೆ. ಮತ್ತು 9ನೇ ನವಾಂಶ ಕೃತ್ತಿಕ 1ನೇ ಪಾದ ಬರುತ್ತೆ. ಅದು ಬಂದುಬಿಟ್ಟು 26:40ರಿಂದ 30 ಡಿಗ್ರಿ ತನಕ ಇರುತ್ತೆ. ಹೀಗೆ 3 ಡಿಗ್ರಿ 20 ಇಂಟು ಏನು ಮಾಡ್ತೀವಿ 9 ಇದು ಮಾಡಿದಾಗ 30 ಡಿಗ್ರಿ ಆಗುತ್ತೆ. 60 ಡಿಗ್ರಿ 60 ನಿಮಿಷ = 1 ಡಿಗ್ರಿ. ಈ ಥರ ನೀವು ತಿಳ್ಕೊಂಡಿದ್ರೆ ಆಯಿತು. ನಾನು ಮೇಷರಾಶಿ ಚರರಾಶಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ತೋರಿಸ್ತೀನಿ ನೋಡಿ. ಲಗ್ನ ಮೇಷರಾಶಿ ಇದೆ ಅಂದ್ಕೊಳ್ಳಿ, ಬರೀ ಇವಾಗ ಮೇಷ ನವಾಂಶ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ರಾಶಿ ಕುಂಡಲಿಯಲ್ಲಿ ಅಶ್ವಿನಿ 4 ಪಾದ, ಭರಣಿ 4 ಪಾದ, ಕೃತ್ತಿಕ 1ನೇ ಪಾದ ಮೇಷರಾಶಿಯಲ್ಲಿ ಇರುತ್ತದೆ ನೋಡಿ. ನವಾಂಶ ಕುಂಡಲಿಯಲ್ಲಿ ಮೇಷರಾಶಿದು ಚರರಾಶಿಯಾಗಿದ್ದು ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ಅಶ್ವಿನಿ 1ನೇ ಪಾದ ಮೇಷರಾಶಿಯಲ್ಲಿರುತ್ತೆ, ಅಶ್ವಿನಿ 2ನೇ ಪಾದ ವೃಷಭದಲ್ಲಿರುತ್ತೆ, ಅಶ್ವಿನಿ 3ನೇ ಪಾದ ಮಿಥುನದಲ್ಲಿರುತ್ತೆ, ಅಶ್ವಿನಿ 4ನೇ ಪಾದ ಏನಾಗುತ್ತೆ ಕಟಕ ರಾಶಿಯಲ್ಲಿರುತ್ತೆ, ಭರಣಿ 1ನೇ ಪಾದ ಸಿಂಹರಾಶಿಯಲ್ಲಿ, ಭರಣಿ 2ನೇ ಪಾದ ಕನ್ಯಾದಲ್ಲಿರುತ್ತೆ, ಭರಣಿ 3ನೇ ಪಾದ ತುಲಾದಲ್ಲಿ, ಭರಣಿ 4ನೇ ಪಾದ ವೃಶ್ಚಿಕದಲ್ಲಿ, ಕೃತ್ತಿಕ 1ನೇ ಪಾದ ಏನಾಗುತ್ತೆ ಧನುರಾಶಿಯಲ್ಲಿರುತ್ತೆ. ಮೇಷದಿಂದ ಎಣಿಸ್ಕೊಂಬನ್ನಿ 1 2 3 4 5 6 7 8 9. ನಿಮಗೆ 9 ಪಾದಗಳು 2 ನಕ್ಷತ್ರ ಎಲ್ಲಿ ಮೇಷದಿಂದ ಇದಾಗಿ ಧನುರಾಶಿಗೆ ಅಂತ್ಯವಾಯಿತು. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಒಂದು ಗ್ರಹ ನಾನು ಹೇಳ್ತೀನಿ, ಸೂರ್ಯ 10 ಡಿಗ್ರಿಯಲ್ಲಿ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀವಿ. ಅಶ್ವಿನಿ 3ನೇ ಪಾದದಲ್ಲಿದ್ದರೆ ಸೂರ್ಯ 10 ಡಿಗ್ರಿಗೆ ಅಂದರೆ 6:40ರಿಂದ 10 ಡಿಗ್ರಿ ತನಕ ಇದೆ ಅಂತ ಅರ್ಥ. ಆವಾಗ ನವಾಂಶದಲ್ಲಿ ಎಲ್ಲಿ ಬರುತ್ತೆ, ಅಶ್ವಿನಿ 3ನೇ ಪಾದ ಮಿಥುನ ರಾಶಿಯಲ್ಲಿ ಬರುತ್ತೆ. ಒಂದು ವೇಳೆ ರವಿ ಸೇಮ್ ರಾಶಿಯಲ್ಲೇ ಮೇಷರಾಶಿಯಲ್ಲೇ ಇರಬೇಕು ಅಂದರೆ ಅಶ್ವಿನಿ 1ನೇ ಪಾದದಲ್ಲಿದ್ದರೆ ಮೇಷರಾಶಿಯಲ್ಲೇ ಬರುತ್ತೆ. ಒಂದು ವೇಳೆ ಭರಣಿ 1ನೇ ಪಾದದಲ್ಲಿ ಏನಾದರೂ ರವಿ ಇದ್ದರೆ ತನ್ನ ರಾಶಿಗೆ ಬರ್ತಾನೆ, ನವಾಂಶದಲ್ಲಿ ಏನಾಗ್ತಾನೆ ತನ್ನ ರಾಶಿಯಲ್ಲಿ ಬರ್ತಾನೆ. ಈ ರೀತಿ ನೀವು ತಿಳ್ಕೋಬೇಕು. ಈ ರೀತಿ ತಿಳ್ಕೊಂಡು ನಿಮಗೆ ಯಾವುದಾದ್ರೂ ಗ್ರಹನೋ ನಕ್ಷತ್ರನೋ ನೋಡ್ಕೊಳ್ಳಿ. ನೀವು ಡಿಗ್ರಿ ವೈಸ್ ಆದರೆ ಕನ್ಫ್ಯೂಸ್ ಆಗ್ತೀರಾ ಅಂತ ಹೇಳ್ಬಿಟ್ಟು ನಕ್ಷತ್ರಗಳು ಕೊಟ್ಟಿದ್ದೀನಿ. ನಕ್ಷತ್ರಗಳು ಕೊಟ್ಕೊಂಡು ಇಂತಿಂಥ ನಕ್ಷತ್ರದಲ್ಲಿರೋದು ಇಂತಿಂಥ ನವಾಂಶದಲ್ಲಿ ಬರುತ್ತೆ. ಇವಾಗ ಅಶ್ವಿನಿ 1ನೇದ್ರಲ್ಲಿ ಏನಾದರೂ ರವಿ ಕೂತಿದ್ರೆ ಅದು ಮೇಷ ನವಾಂಶದಲ್ಲೇ, ಮೇಷರಾಶಿ ಮೇಷ ನವಾಂಶದಲ್ಲೇ ಕೂತಂಗೆ ಲೆಕ್ಕ. ಆಯಿತಾ? ನೆಕ್ಸ್ಟ್ ನೋಡೋಣ, ಮುಂದಕ್ಕೆ ಹೋಗೋಣ. ವೃಷಭ ರಾಶಿ. ವೃಷಭದ್ದು ನೋಡಿ, ರಾಶಿ ಕುಂಡೆಯಲ್ಲಿ ಕೃತ್ತಿಕ 2 3 4ನೇ ಪಾದ ಇರುತ್ತೆ. ವೃಷಭ ರಾಶಿಯಲ್ಲಿ ರೋಹಿಣಿ 1 2 3 4ನೇ ಪಾದ ಇರುತ್ತೆ. ಮೃಗಶಿರ 1 2ನೇ ಪಾದ ಇರುತ್ತೆ. ಒಟ್ಟು 9 ಪಾದಗಳು ಇರುತ್ತೆ. ವೃಷಭ ರಾಶಿದು ಎಲ್ಲಿಂದ ಎಣಿಸ್ಬೇಕು, 9ನೇ ಮನೆಯಿಂದ ನೋಡಿ. ವೃಷಭ ರಾಶಿದು ನೋಡೋಣ, ಇಲ್ಲಿ ಕೃತ್ತಿಕ 2ನೇ ಪಾದದಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ವೃಷಭದಲ್ಲಿ 1ನೇ ನವಾಂಶ, ಕೃತ್ತಿಕ 2ನೇ ಪಾದ ನೋಡಿ. ವೃಷಭದಿಂದ ಎಣಿಸಿದಾಗ 9ನೇ ಮನೆ, ಇಲ್ಲಿ ಮಕರ ರಾಶಿ ಆಗುತ್ತೆ. ಕೃತ್ತಿಕ 2ನೇ ಪಾದ ಮಕರ ರಾಶಿ ಬಿತ್ತು, ಕೃತ್ತಿಕ 3ನೇ ಪಾದ ಕುಂಭದಲ್ಲಿ ಇತ್ತು, ಕೃತ್ತಿಕ 4ನೇ ಪಾದ ಮೀನ ನವಾಂಶದಲ್ಲಿ ಇದೆ, ರೋಹಿಣಿ 1ನೇ ಪಾದ ಮೇಷ ನವಾಂಶದಲ್ಲಿ ಇದೆ, ರೋಹಿಣಿ 2ನೇ ಪಾದ ಏನಾಗುತ್ತೆ ವೃಷಭ ನವಾಂಶ ಬರುತ್ತೆ, ರೋಹಿಣಿ 3ನೇ ಪಾದ
ಮಿಥುನ ನವಾಂಶಕ್ಕೆ ಬರುತ್ತೆ. ರೋಹಿಣಿ 4ನೇ ಪಾದ ಕಟಕ ನವಾಂಶದಲ್ಲಿರುತ್ತೆ. ಮೃಗಶಿರ 1ನೇ ಪಾದ ಸಿಂಹ ಅಂದರೆ ಸಿಂಹ ರಾಶಿ ಅಂದರೆ ಸಿಂಹ ನವಾಂಶ, ನವಾಂಶ ಕುಂಡ್ಲಿ ಅಲ್ವಾ, ಸಿಂಹ ನವಾಂಶದಲ್ಲಿ ಬಿತ್ತು. ಮೃಗಶಿರ 2ನೇ ಪಾದ ಅಂತ್ಯ ಆಗಿದ್ದು ಕನ್ಯಾ ನವಾಂಶದಲ್ಲಿ. ನೋಡಿ, ರೋಹಿಣಿ 2 ಏನಾಗುತ್ತೆ, ಯಾವುದಾದ್ರೂ ನಕ್ಷತ್ರ ಅಂದರೆ ಗ್ರಹ ರೋಹಿಣಿ 2ನೇ ಪಾದದ ನಕ್ಷತ್ರದಲ್ಲಿ ಇದ್ದರೆ ವರ್ಗೋತ್ತಮ ನವಾಂಶ. ರಾಶಿ ಕುಂಡಲಿ ನವಾಂಶ ಕುಂಡಲಿಯಲ್ಲಿ ಒಂದೇ ರಾಶಿಯಲ್ಲಿ ಇರುತ್ತೆ. 5ನೇ ನವಾಂಶನ ಕೃತ್ತಿಕ 2, 3, 4, ರೋಹಿಣಿ 1, 2, 5ನೇ ನವಾಂಶ. ಪಂಚಮಾಂಶ ಅಂದರೆ ಪಂಚಾಂಶ ಅಂತ ಹೇಳ್ತೀವಿ. ಪಂಚಾಂಶ ಶ್ರೇಷ್ಠವಾದದ್ದು ಅಂದರೆ ರಾಶಿ ಕುಂಡಲಿಯಲ್ಲಿ ಮಧ್ಯ ನವಾಂಶ ಆಗಿರುತ್ತೆ. ಮಧ್ಯ ನವಾಂಶ ಶ್ರೇಷ್ಠವಾಗಿರುತ್ತೆ. ರೋಹಿಣಿ 2 ಪುಷ್ಕರ ನವಾಂಶ ಆಗಿರುತ್ತೆ. ರೋಹಿಣಿ 2ರಲ್ಲಿದ್ದರೆ ವರ್ಗೋತ್ತಮ ನವಾಂಶ ಆಗುತ್ತೆ. ಈ ರೀತಿ ಎಲ್ಲ ನೀವು ತಿಳ್ಕೊಂಡು ಬರಬೇಕಾಗುತ್ತೆ. ಕೃತ್ತಿಕ 4 ಸತ ವರ್ಗೋತ್ತಮ ನವಾಂಶದಲ್ಲೇ ಇರುತ್ತೆ. ಈ ರೀತಿ ತಿಳ್ಕೊಬೇಕು. ರೋಹಿಣಿ 2 ಕೃತ್ತಿಕ 4 ಏನಾಗುತ್ತೆ, ವೃಷಭ ರಾಶಿಯಲ್ಲಿ 2 ಪುಷ್ಕರ ನವಾಂಶ ಇರುತ್ತೆ. ಒಂದೊಂದೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸ್ಲೈಡ್ದು ಹೇಳ್ದಂಗೆ ಇನ್ನೊಂದು ಸ್ಲೈಡ್ದು ಹೇಳಲ್ಲ. ಇವಾಗ ಚಂದ್ರ ರೋಹಿಣಿ 2ರಲ್ಲೇ ಇತ್ತು ಅಂದ್ಕೊಳ್ಳಿ. ವೃಷಭ ಮೂಲ ತ್ರಿಕೋಣ, ವೃಷಭ ರಾಶಿ ಮೂಲ ತ್ರಿಕೋಣ ಉಚ್ಚ ರಾಶಿ ಮತ್ತು ವರ್ಗೋತ್ತಮ ಪುಷ್ಕರ ನವಾಂಶ ತುಂಬ ಶ್ರೇಷ್ಠವಾಗಿರುತ್ತೆ. ಆ ಸ್ಥಿತಿ ಬೇರೆ ಯಾವುದೇ ಗ್ರಹ ಇರಲಿ, ನಿಮಗೆ ಶುಕ್ರನೇ ಇತ್ತು ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ, ತನ್ನ ರಾಶಿಯಲ್ಲೇ ಇದ್ದು ಒಳ್ಳೆ ಯೋಗ ಕೊಡ್ತಾನೆ ಅಂತ ಹೇಳ್ಬೋದು. ಪ್ರತಿಯೊಂದು ಗ್ರಹಕ್ಕೂ ಈ ರೀತಿ ನೋಡಿಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಮಿಥುನ ರಾಶಿ ದ್ವಿಸ್ವಭಾವ ರಾಶಿ ಅಂತ ಹೇಳ್ತೀವಿ. ನೋಡಿ, ಮಿಥುನ ರಾಶಿ ಇಲ್ಲಿ ನೋಡಿ 2 ಅಂದರೆ ಇದು ಡ್ಯುಯಲ್ ಸೈನ್ಸ್ ಅಂತ ಹೇಳ್ತೀವಿ. ಮಿಥುನ ರಾಶಿಯಲ್ಲಿ ಯಾವ್ಯಾವ ನಕ್ಷತ್ರಗಳು ಬರುತ್ತೆ ನೋಡಿ, ಮೃಗಶಿರ 3 ಮತ್ತು 4ನೇ ಪಾದ ಬರುತ್ತೆ. ಆರಿದ್ರ 4 ಪಾದಗಳು ಇರುತ್ತೆ. ಪುನರ್ವಸು 1, 2, 3 ಪಾದಗಳು ಇರುತ್ತೆ. ಟೋಟಲಿ 9 ಪಾದ ಒಂದು ರಾಶಿಯಲ್ಲಿ. ಮಿಥುನ ರಾಶಿದು ಸ್ಟಾರ್ಟ್ ಆಗೋದು ತನ್ನ ಮನೆಯಿಂದ 5ನೇ ಮನೆ ಅಂದರೆ ತುಲಾದಿಂದ ನವಾಂಶ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಮೃಗಶಿರ 3ನೇ ಪಾದ ಇಲ್ಲಿ ಮೊದಲಿಂದ ಸ್ಟಾರ್ಟ್ ಆಗೋದು. ನೋಡಿ, ನವಾಂಶ ಕುಂಡ್ಲಿ ನೋಡಿ, ಮೃಗಶಿರ 3ನೇ ಪಾದ ತುಲಾ ರಾಶಿಯಲ್ಲಿ ಕೂತಿದೆ. ಇದನ್ನು ತುಲಾ ನವಾಂಶ ಅಂತ ಹೇಳ್ತೀವಿ. ಮೃಗಶಿರ 4 ವೃಶ್ಚಿಕ, ಆರಿದ್ರ 1 ಧನುರ್, ಆರಿದ್ರ 2 ಮಕರ, ಆರಿದ್ರ 3 ಕುಂಭ ನವಾಂಶ, ಆರಿದ್ರ 4 ಮೀನ. ಆರಿದ್ರ 4ರಲ್ಲಿದ್ದರೆ ಪುಷ್ಕರ ನವಾಂಶ ಅಂತ ಹೇಳ್ತೀವಿ. ಇದು ಗುರುವಿನ ರಾಶಿ. ಪುನರ್ವಸು 1 ಮೇಷ ನವಾಂಶ, ಪುನರ್ವಸು 2 ಏನಾಗುತ್ತೆ, ಪುಷ್ಕರ ನವಾಂಶ ವೃಷಭ ನವಾಂಶ. ಇದು ಪುನರ್ವಸು 3 ಏನಾಗುತ್ತೆ, ವರ್ಗೋತ್ತಮ ನವಾಂಶ ಆಗುತ್ತೆ. ತನ್ನ ರಾಶಿಯಲ್ಲೇ ಕೂತಿರುತ್ತೆ. ಅಂದರೆ ಯಾವುದೋ ಒಂದು ಗ್ರಹ ಬುಧನೇ ಕೂತಿರಲಿ, 2ಕ್ಕೂ ಏನಾಗುತ್ತೆ, ಬುಧ ಸ್ವಂತ ರಾಶಿ ಆಗುತ್ತೆ. ಪುನರ್ವಸು 3ರಲ್ಲಿ ಕೂತಿದ್ರೆ ಏನಾಗುತ್ತೆ, ರಾಶಿ ನವಾಂಶ ಎಲ್ಲ 2 ಒಂದೇದ್ರಲ್ಲಿ ಕೂರೋದ್ರಿಂದ ವರ್ಗೋತ್ತಮ ನವಾಂಶ ಅಂತ ಹೇಳ್ತೀವಿ. 1:3 ಹೆಚ್ಚು ಗುಣ ಫಲ ಕೊಡುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಹಿಂದೆ ಕೊಟ್ಟಿದ್ದೀನಿ, ವರ್ಗೋತ್ತಮ, ತತ್ವೋತ್ತಮ, ಭಾವೋತ್ತಮ ಅಂತ ಕೊಟ್ಟಿದ್ದೀನಿ. ಒಂದು ವೇಳೆ ಲಗ್ನನೇ ಮಿಥುನ ರಾಶಿ ಲಗ್ನ ಏನಾಗುತ್ತೆ, ಪುನರ್ವಸು 3ರಲ್ಲೇ ಇದ್ದರೆ ಲಗ್ನಾಧಿಪತಿ 2 ವರ್ಗೋತ್ತಮ ಆಗುತ್ತೆ, ಜಾತಕ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ನಾವು ಜಾತಕ ಎಷ್ಟು ಸ್ಟ್ರಾಂಗ್ ಇದೆಯೋ, ಗ್ರಹ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ತಿಳ್ಕೊಳೋದಕ್ಕೆ ಈ ನವಾಂಶ ಕುಂಡಲಿ ತುಂಬ ಗ್ರಹಗಳ ಬಲ ಅರಿಯೋದಕ್ಕೆ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಹೋಗೋಣ, ಕಟಕ ರಾಶಿ. ನೋಡಿ, ಕಟಕ ರಾಶಿ ಚರರಾಶಿ ಆಗಿರುತ್ತೆ. ಕಟಕ ರಾಶಿ ಚರರಾಶಿಗೆ ಎಲ್ಲಿಂದ ಕೌಂಟ್ ಮಾಡಬೇಕು, ತನ್ನ ಮನೆಯಿಂದನೇ ಕೌಂಟ್ ಮಾಡಬೇಕು. ಕಟಕ ರಾಶಿಯಲ್ಲಿ ಸ್ಟಾರ್ಟ್ ಆಗೋ ನಕ್ಷತ್ರ ಯಾವುದು, 9 ಪಾದದಲ್ಲಿ ಪುನರ್ವಸು 4, ಪುಷ್ಯ 4 ಪಾದ, ಆಶ್ಲೇಷ 4 ಪಾದ, ಈ 9 ಪಾದ ಆಯಿತು. ಕಟಕ ರಾಶಿ ಇದು ಏನು ಚರರಾಶಿ ಆಗೋದ್ರಿಂದ ತನ್ನ ರಾಶಿಯಿಂದನೇ ಎಣಿಸ್ಬೇಕು. ನವಾಂಶ ಕುಂಡಲಿಗೆ ಹೋಗೋಣ. ನೋಡಿ, ನವಾಂಶ ಕುಂಡಲಿಯಲ್ಲಿ ಪುನರ್ವಸು 4ನೇ ಪಾದದಿಂದ ಸ್ಟಾರ್ಟ್ ಆಗುತ್ತೆ. ಪುನರ್ವಸು 4ನೇ ಪಾದ ಪುಷ್ಕರ ನವಾಂಶ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗುರು ಇದ್ದರೆ ಏನಾಗ್ತಾನೆ, ಉಚ್ಚನಾಗ್ತಾನೆ. ಲಗ್ನನೂ ಅಲ್ಲೇ ಇದ್ದರೆ ಹಂಸಯೋಗ ಆಗುತ್ತೆ, ಪುಷ್ಕರ ನವಾಂಶ ಆಗುತ್ತೆ. ತುಂಬ ಗುರು ಇದ್ದರೆ ಇಲ್ಲಿ ತುಂಬ ಶ್ರೇಷ್ಠವಾಗಿದ್ದು ವರ್ಗೋತ್ತಮ, ಪುಷ್ಕರ, ಗುರುಗೆ ಹುಚ್ಚ ಎಲ್ಲನೂ ಸೇರ್ಕೊಳುತ್ತೆ. ಮತ್ತು ಆ ಲಗ್ನನೂ ಅಲ್ಲೇ ಇದ್ದರೆ ಹಂಸಯೋಗನೂ, ಮಕರ ಆದರೂ ಇರಲಿ, ಕಟಕ ಲಗ್ನ ಆದರೂ ಇರಲಿ, ಹಂಸಯೋಗ ಕ್ರಿಯೇಟ್ ಆಗುತ್ತೆ. ಈ ಥರ ಎಲ್ಲ ನಾವು ಅನಲೈಸ್ ಮಾಡ್ಕೊಂಬಂದು ನಾವು ನೋಡಿದ್ರೆ ಜ್ಯೋತಿಷ್ಯ ಎಷ್ಟು
ಎಷ್ಟು ಚೆನ್ನಾಗಿದೆಯಲ್ಲಪ್ಪ ಅಂತ ಅನಿಸುತ್ತೆ. ಕಲಿಯೋ ಆಸಕ್ತಿ ಇರಬೇಕು. ನಾನು ಕಲಿಸ್ಕೊಡ್ತಿದ್ದೀನಿ, ವರ್ಗ ಕುಂಡಲಿ ಮಾಡಿಕೊಡಿ ಅಂತ ಹೇಳಿದ್ದೀರಾ, ಕಲಿಯೋರು ಖಂಡಿತ ಕಲೀರಿ. ಕಲಿಯದೇ ಇದ್ದವರು ಆಸಕ್ತಿ ಇಲ್ಲ ಅಂದರೆ ವಿಷಯ ತಿಳ್ಕೊಂಡು ಸುಮ್ಮನೆ ಹಾಗೆ ಅಂತ ಹೇಳ್ತೀನಿ. ಒಂದು ವಿಷಯ ತಿಳ್ಕೊಳ್ಳಿ ನೋಡಿ. ಪುಷ್ಯ 1ನೇ ಪಾದ ಸಿಂಹರಾಶಿಯಲ್ಲಿ ಬರುತ್ತೆ, ಪುಷ್ಯ 2ನೇ ಪಾದ ಕನ್ಯಾದಲ್ಲಿ ಬರುತ್ತೆ, ಪುಷ್ಯ 3 ತುಲಾದಲ್ಲಿ ಬರುತ್ತೆ, ಪುಷ್ಯ 4 ವೃಶ್ಚಿಕದಲ್ಲಿ, ಆಶ್ಲೇಷ 1 ಧನುರಾಶಿಯಲ್ಲಿ, ಆಶ್ಲೇಷ 2 ಮಕರ ರಾಶಿಯಲ್ಲಿ, ಆಶ್ಲೇಷ 3 ಕುಂಭರಾಶಿಯಲ್ಲಿ, ಆಶ್ಲೇಷ 4 ಏನಾಗುತ್ತೆ ಮೀನರಾಶಿಯಲ್ಲಿ ಬರುತ್ತೆ. ಆಶ್ಲೇಷ ನಕ್ಷತ್ರಕ್ಕೆ, ಬುಧನ ನಕ್ಷತ್ರಕ್ಕೆ ಪುಷ್ಕರಾಂಶ ಬರೋದಿಲ್ಲ. ಚರರಾಶಿಯಲ್ಲಿ ಇದಾಗೋದು ಸ್ಟಾರ್ಟ್ ಆಗೋದು, ದ್ವಿಸ್ವಭಾವ ರಾಶಿಯಲ್ಲಿ ಎಂಡಾಗುತ್ತೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನಾವು ಇಲ್ಲಿ ಆಶ್ಲೇಷ ನಕ್ಷತ್ರ ಇದು, ಈ ರಾಶಿ ಕಟಕ ರಾಶಿ ಅಂತ, ಗಂಡಾಂತ ರಾಶಿ ಅಂತ ಹೇಳ್ತೀವಿ. ಇಲ್ಲಿ ತುಂಬ ಕಷ್ಟ, ಇದು ಗಂಡಾಂತ ರಾಶಿ ಆಗುತ್ತೆ. ಆಶ್ಲೇಷ 4ನೇ ಪಾದ ಗಂಡಾಂತದಲ್ಲಿ ಇದೆ ಅಂತ ತಿಳ್ಕೊಬೋದು. ಮುಂದಕ್ಕೆ ಬೇರೆ ವಿಷಯ ಬಂದ ತಿಳಿಸ್ಕೊಡ್ತೀನಿ. ಇವತ್ತು ಆದಷ್ಟು ಸಣ್ಣದಾಗಿ ನಿಮಗೆ ಏನಾಗುತ್ತೋ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸಿಂಹ ರಾಶಿ ನೆಕ್ಸ್ಟದು, ಅದು ಸ್ಥಿರ ರಾಶಿ ನೋಡಿ. ಸ್ಥಿರ ರಾಶಿ ಸಿಂಹ. ಇಲ್ಲಿ ಸಿಂಹ ರಾಶಿಯಲ್ಲಿ, ಸ್ಥಿರ ರಾಶಿಯಲ್ಲಿ ಯಾವ್ಯಾವ ನಕ್ಷತ್ರ ಸ್ಟಾರ್ಟ್ ಅಂದರೆ ಮಕ 4 ಪಾದಗಳು, ಪುಬ್ಬ 4 ಪಾದಗಳು, ಉತ್ತರ 1ನೇ ಪಾದ, ಇಷ್ಟು 9 ಪಾದಗಳು ಇರುತ್ತೆ. ಅಂದರೆ 9 ನವಾಂಶಗಳು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಥಿರ ರಾಶಿ? ಇವಾಗ ಸಿಂಹ ರಾಶಿಗೆ 9ನೇ ಮನೆ ಅಂದರೆ ನೋಡಿ, ಕುಂಭಕ್ಕೆ 7 ಆಗುತ್ತೆ, ಮೀನಕ್ಕೆ 8, ಮೇಷಕ್ಕೆ 9. ಸಿಂಹದಿಂದ ಕ್ಲಾಕ್ ವೈಸಲ್ಲಿ ಬಂದಾಗ ಮೇಷರಾಶಿ 9ನೇ ಮನೆಯಿಂದ ಇದು ಸ್ಟಾರ್ಟ್ ಆಗುತ್ತೆ. ಸ್ಥಿರ ರಾಶಿ ಇದು ಸ್ಟಾರ್ಟ್ ಆಗೋದು 9ನೇ ಮನೆಯಿಂದ. ನೋಡೋಣ, ಮಕ 1 ಇಂದ ಸ್ಟಾರ್ಟ್ ಆಗೋದು. ಮೇಷದಲ್ಲಿ ಮಕ 1ನೇ ಪಾದ ಬರುತ್ತೆ, ಮಕ 2 ವೃಷಭ ನವಾಂಶ, ಮಕ 3 ಮಿಥುನ, ಮಕ 4 ಕಟಕ, ಪುಬ್ಬ 1 ಸಿಂಹ, ಪುಬ್ಬ 2 ಕನ್ಯಾ, ಪುಬ್ಬ 3 ತುಲಾ, ಪುಬ್ಬ 4 ವೃಶ್ಚಿಕ, ಉತ್ತರ 1 ಧನುರ್. ಅಂದರೆ ಸ್ಥಿರ ರಾಶಿಯದ್ದು ಚರರಾಶಿಯಿಂದ ಏನಿಸ್ತೀವಿ ದ್ವಿಸ್ವಭಾವ ರಾಶಿಗೆ ಅಂತ್ಯ ಆಗುತ್ತೆ. ಇಲ್ಲಿ ಉತ್ತರ 1 ಬಂದ್ಬಿಟ್ಟು ಏನಾಗುತ್ತೆ ನಿಮಗೆ ಪುಷ್ಕರ ನವಾಂಶ ಆಗುತ್ತೆ, ಉತ್ತರ 1. ಮತ್ತು ಪುಬ್ಬ 3 ಆದರೆ ಏನಾಗುತ್ತೆ, ಅದು ಶುಕ್ರನ ನಕ್ಷತ್ರ, ಶುಕ್ರನ ರಾಶಿಯಲ್ಲೇ ಬೀಳುತ್ತೆ. ಇದನ್ನು ನೀವು ಗಮನಿಸಬೇಕಾಗಿರೋ ಅಂಶ. ನೆಕ್ಸ್ಟ್ ನೋಡೋಣ, ಕನ್ಯಾ ರಾಶಿ ದ್ವಿಸ್ವಭಾವ ರಾಶಿ. ಕಾರಣ ರಾಶಿಗಳು ಮಿಥುನ ಆಯಿತು, ಇನ್ನೊಂದನೇದು ಕನ್ಯಾದು ದ್ವಿಸ್ವಭಾವ. 2ನೇದು ನೋಡಿ 9 ಪಾದಗಳು ಯಾವ್ಯಾವ್ದು ನೋಡೋಣ. ಉತ್ತರ 2, 3, 4ನೇ ಪಾದ, ಹಸ್ತ 4 ಪಾದಗಳು, ಚಿತ್ತ 1, 2 ಪಾದ ಅಂತ ಹೇಳ್ಬೋದು. ಕನ್ಯಾ ರಾಶಿ ದ್ವಿಸ್ವಭಾವ ರಾಶಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 5ನೇ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಚರದಿಂದನೇ ಸ್ಟಾರ್ಟ್ ಆಗುತ್ತೆ. ನೋಡೋಣ, ಮಕರ ರಾಶಿ ನೋಡಿ, ಕನ್ಯಾದಿಂದ ಎಣಿಸಿ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ 5ನೇ ರಾಶಿಯಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಉತ್ತರ 2 ನೀವು ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ರಿ, ಉತ್ತರ 1 ಧನುರಲ್ಲಿ ಎಂಡಾಗಿತ್ತು. ನೋಡಿ, ಉತ್ತರ 2 ಇದು ಸರ್ಕಲ್ ಹೊಡಿತಾ ಇರುತ್ತೆ ನಕ್ಷತ್ರ ಪಾದಗಳು. ಇದನ್ನು ಗಮನ ಇಟ್ಕೊಳ್ಳಿ. ನವಾಂಶ ಕುಂಡಲಿಯಲ್ಲಿ ಉತ್ತರ 2 ಎಲ್ಲೂ ಬಂತು, ಮಕರಕ್ಕೆ ಬಂತು. ಉತ್ತರ 3 ಕುಂಭ ಅಂದರೆ ಕುಂಭ ನವಾಂಶ, ಉತ್ತರ 4 ಮೀನ, ಹಸ್ತ 1 ಮೇಷ, ಹಸ್ತ 2 ವೃಷಭ. ನೋಡಿ, ಚಂದ್ರನ ನಕ್ಷತ್ರ ಮತ್ತೆ ಎಲ್ಲಿ ಬಂತು? ಹಸ್ತ 2ನೇ ಪಾದ, ಇದು ವೃಷಭಕ್ಕೆ ಬಂತು ಚಂದ್ರನ ನಕ್ಷತ್ರ. ಚಂದ್ರನಿಗೆ ಎಷ್ಟು ಶ್ರೇಷ್ಠ ಅಂತ. ಹಸ್ತ 3 ಮಿಥುನ, ಹಸ್ತ 4 ಕಟಕ ರಾಶಿ, ಚಂದ್ರನ ರಾಶಿಗೆ ಬಂತು. ಹಸ್ತ 4 ಚಂದ್ರನ ನಕ್ಷತ್ರ. ಚಿತ್ತ 1 ಸಿಂಹ, ಚಿತ್ತ 2 ಕನ್ಯಾ. ಅಂದರೆ ಇವಾಗ ಚರದಿಂದ ಸ್ಟಾರ್ಟ್ ಆಗಿ ದ್ವಿಸ್ವಭಾವಕ್ಕೆ ಅಂತ್ಯ ಆಯಿತು. ತನ್ನದೇ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಅಂತಿಮ ಇದು ಇರುತ್ತೆ. ಚಿತ್ತ 2ನೇದು ಏನಾಗುತ್ತೆ? ವರ್ಗೋತ್ತಮ ನವಾಂಶ ಆಗುತ್ತೆ. ಯಾವುದೇ ಒಂದು ಗ್ರಹ ಚಿತ್ತ 2ನೇ ಪಾದದಲ್ಲಿದ್ದರೆ ರಾಶಿ ನವಾಂಶ ಸೇಮ್ ಅದರಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಅವು ವರ್ಗೋತ್ತಮ ಗ್ರಹಗಳು ಆಗುತ್ತೆ. ನೆಕ್ಸ್ಟ್ ರಾಶಿ ನೋಡೋಣ, ತುಲಾ ರಾಶಿ. ನೋಡಿ, ಈ ಹಿಂದೆದು ಕನ್ಯಾದ ನೋಡಿದರೆ ಅದು ದ್ವಿಸ್ವಭಾವ, ಚರ ಸ್ಥಿರ ದ್ವಿಸ್ವಭಾವ. ದ್ವಿಸ್ವಭಾವ ಆಯಿತು. ಮತ್ತು ತುಲಾರಾಶಿ ಯಾವುದಾಗುತ್ತೆ?
ಚರರಾಶಿ ಆಗುತ್ತೆ. ಅಂದರೆ ಮೂವಬಲ್ ಸೈನ್ ಅಂತ ಹೇಳ್ಬಿಟ್ಟು. ತುಲಾರಾಶಿ ಚಿಹ್ನೆ ತಕ್ಕಡಿ. ಎಷ್ಟು ಪಾದ? 9 ಪಾದ. ಯಾವುದರಿಂದ ಸ್ಟಾರ್ಟ್ ಆಗುತ್ತೆ? ಚಿತ್ತ 3, 4, ಸ್ವಾತಿ 4 ಪಾದ, ವಿಶಾಖ ಗುರುವಿನ ನಕ್ಷತ್ರ 1, 2, 3 ಪಾದಗಳು ಇರುತ್ತೆ. ಚರರಾಶಿದು ನವಾಂಶ ಎಣಿಸೋದು ತನ್ನ ರಾಶಿಯಿಂದನೇ ಎಣಿಸ್ಬೇಕು. ನೋಡಿ, ಚಿತ್ತ 3 ನವಾಂಶ ಕುಂಡ್ಲಿಯಲ್ಲಿ ಇಲ್ಲಿ ನೋಡಿ, ಚಿತ್ತ 3 ತುಲಾ ರಾಶಿಯಲ್ಲೇ ಕೂತಿದೆ. ನಾವು ಎಂಡ್ ಮಾಡಿದ್ದು ಕನ್ಯಾ ರಾಶಿದು ಚಿತ್ತ 2ಕ್ಕೆ, ಚಿತ್ತ 3 ಬಂತು, ತುಲಾ ರಾಶಿಗೆ ಬಂತು. ಅಂದರೆ ಚಿತ್ತ 3 ತುಲಾ ನವಾಂಶದಲ್ಲೇ ಇರುತ್ತೆ. ಚಿತ್ತ 4 ವೃಶ್ಚಿಕ ನವಾಂಶ, ಸ್ವಾತಿ 1 ಧನುರ್, ಸ್ವಾತಿ 2 ಮಕರ, ಸ್ವಾತಿ 3 ಕುಂಭ, ಸ್ವಾತಿ 4 ಮೀನ, ವಿಶಾಖ 1 ಮೇಷ, ವಿಶಾಖ 2 ಏನಾಯಿತು? ವೃಷಭ, ವಿಶಾಖ 3 ಏನಾಯಿತು? ಮಿಥುನ ರಾಶಿಗೆ ಬಂತಂದರೆ ಮಿಥುನ ನವಾಂಶಕ್ಕೆ ಬಂತು. ಚರರಾಶಿಯಿಂದ ಸ್ಟಾರ್ಟ್ ಆಗಿ ದ್ವಿಸ್ವಭಾವ ರಾಶಿಗೆ ಎಂಡಾಯಿತು. ಚಿತ್ತ 3ನೇ ಪಾದದಲ್ಲಿ ಇರೋದೇನಾಗುತ್ತೆ? ಗ್ರಹಗಳು ಏನೇ ಆಗಲಿ ಸ್ವನವಾಂಶ ಅಂದರೆ ತನ್ನದೇ ರಾಶಿಯಲ್ಲಿ, ಅಂದರೆ ಇವಾಗ ಶುಕ್ರ ಇತ್ತು ಅಂದ್ಕೊಳ್ಳಿ, ಆವಾಗ ತನ್ನದೇ ರಾಶಿಯಲ್ಲಿ ಕೂತಿರ್ತಾನೆ. ಮಾಳವ್ಯ ಯೋಗದಲ್ಲಾಗುತ್ತೆ. ರಾಶಿ ನವಾಂಶ 2 ಒಂದರಲ್ಲೇ ಇರುತ್ತೆ. ಒಂದು ವೇಳೆ ಕುಜ ಇದ್ದರೆ ಸ್ವನಕ್ಷತ್ರ ಇದ್ದು ಏನಾಗುತ್ತೆ? ಚಿತ್ತ ನಕ್ಷತ್ರ ಕುಜನ ನಕ್ಷತ್ರ ಸ್ವಂತ ನಕ್ಷತ್ರದಲ್ಲಿದ್ದು ವರ್ಗೋತ್ತಮನಾಗೋದ್ರಿಂದ 1:3 ಫಲಗಳು ಕೊಡುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ನಾವು ಪ್ರತಿಯೊಂದು ಗ್ರಹಕ್ಕೂ ನೋಡ್ಕೋಬೇಕು. ಸ್ವಾತಿ 4ನೇ ಪಾದದಲ್ಲಿ ಯಾವುದಾದ್ರೂ ಗ್ರಹ ಇದ್ದರೆ ಪುಷ್ಕರಾಂಶ ಆಗುತ್ತೆ. ನೋಡಿ, ಅದು ರಾಹು ನಕ್ಷತ್ರ. ಸ್ವಾತಿ 4ರಲ್ಲಿ ರಾಹುನೇ ಇರಲಿ, ಬೇರೊಂದು ಗ್ರಹನೇ ಇರಲಿ, ನಿಮ್ಗೆ ಯಾವುದಾದ್ರೂ ಇರಲಿ, ನೀವು ಶುಕ್ರನೇ ಇದೆ ಸ್ವಾತಿ 4ರಲ್ಲಿ, ಸ್ವಂತ ರಾಶಿಯಲ್ಲಿರುತ್ತೆ, ಉಚ್ಚ ರಾಶಿಗೆ ಹೋಗುತ್ತೆ, ಪುಷ್ಕರಾಂಶದಲ್ಲಿದೆ. ಇದಕ್ಕಿಂತ ಇನ್ನೇನು ಬೇಕು? ಆವಾಗ ಒಳ್ಳೆ ಮಾಳವ್ಯ ಹೋಗೋದು ಲಗ್ನ ಕೇಂದ್ರಗಳಲ್ಲೇನಾದರೂ ಇದ್ದರೆ ಖಂಡಿತ ಫಲ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ವಿಶಾಖ 2ರಲ್ಲಿದ್ದರೂ ಏನಾಗುತ್ತೆ? ಗುರುನೇ ಇತ್ತು ಅಂದ್ಕೊಳ್ಳಿ ವಿಶಾಖ 2ರಲ್ಲಿ, ಆವಾಗ ಪುಷ್ಕರಾಂಶಕ್ಕೆ ಹೋಗಿದೆ, ಸ್ವಂತ ನಕ್ಷತ್ರದಲ್ಲಿದೆ ಅಂತ ಹೇಳ್ಬೋದು. ಈ ರೀತಿ ನಾವು ನೋಡಿಕೊಂಡು ಬರಬೇಕಾಗುತ್ತೆ. ನಿಮಗೆ ಸ್ವಲ್ಪನೇ ಪುಷ್ಕರ ನವಾಂಶದ ಬಗ್ಗೆ ಕೊಡ್ತಾ ಇದ್ದೀನಿ, ಇನ್ನು ವರ್ಗೋತ್ತಮದ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಅಂತಲೇ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ವಿಷ ನವಾಂಶ, ದುರಿತಾಂಶ, ಇನ್ನೂ ಬೇಕಾದಷ್ಟು ಹೇಳೋದಿದೆ, ಮೃತ್ಯು ಭಾಗ, ಪುಷ್ಕರ ಭಾಗ, ಅವೆಲ್ಲ ಹೇಳ್ತೀನಿ. ನಿಮಗೆ ಕಲಿತಾ ಸ್ವಲ್ಪ ಗೊತ್ತಾಗಲಿ ಅಂತ ಇಂಟ್ರೊಡಕ್ಷನ್ನು ಇಲ್ಲಿ ಕೊಟ್ಟಿದ್ದೀನಿ. ವೃಶ್ಚಿಕ ರಾಶಿ ಸ್ಥಿರ ರಾಶಿ. ನೋಡಿ, ನಾವು ಕಾಲಪುರುಷನ 8ನೇ ಮನೆ ಅಂತ ಹೇಳ್ತೀವಿ. ಇದು ನಿಗೂಢ ರಾಶಿ. ವೃಶ್ಚಿಕ ರಾಶಿ ಸ್ಥಿರ ರಾಶಿ ಅಂದರೆ ಈವನ್ ಸೈನ್ ಅಂತ ಹೇಳ್ತೀವಿ. ನೋಡಿ, ಸಮರಾಶಿ ಈವನ್ ಸೈನ್ ಅಂತ ಹೇಳ್ತೀವಿ. ರಾಶಿ ಕುಂಡಲಿ ಯಾವ್ಯಾವುದು ನಕ್ಷತ್ರದಿಂದ ಸ್ಟಾರ್ಟ್ ಆಗುತ್ತೆ? ವೃಶ್ಚಿಕ ರಾಶಿ ಬಂದ್ಬಿಟ್ಟು ವಿಶಾಖ 4ನೇ ಪಾದ, ಅನುರಾಧ 4 ಪಾದಗಳು, ಜ್ಯೇಷ್ಠ 4 ಪಾದ. ಜ್ಯೇಷ್ಠ 4ನೇ ಪಾದ ಗಂಡ ಅಂತ ಹೇಳ್ತೀವಿ. ಇದು ರಾಶಿ ಗಂಡ ಅಂತ. ಜ್ಯೇಷ್ಠ 4ನೇ ಪಾದದಲ್ಲಿ ಯಾವುದಾದ್ರೂ ಗ್ರಹ ಇದ್ದರೆ ರಾಶಿ ಗಂಡಾಂತದಲ್ಲಿದೆ ಅಂತ ಹೇಳ್ತೀವಿ. ಆ್ಯಕ್ಚುಲಿ ರಾಶಿ ಗಂಡ ಅಂತ ಬೇರೆದಕ್ಕೆಲ್ಲ ಆದರೆ ಅರ್ಧ ಡಿಗ್ರಿ ಇರುತ್ತೆ, ಇದಕ್ಕೆ 1.5 ಡಿಗ್ರಿ ಅಂದರೆ 1 ಡಿಗ್ರಿ 27 ನಿಮಿಷ ಇರುತ್ತೆ. ವೃಶ್ಚಿಕ ರಾಶಿಯ ಕೊನೆಯದು ರಾಶಿ ಗಂಡ ಅಂತ ಆಗುತ್ತೆ. ನೆಕ್ಸ್ಟ್ ನೋಡೋಣ. ವೃಶ್ಚಿಕ ರಾಶಿ ಸ್ಟಾರ್ಟ್ ಆಗೋದು ಸ್ಥಿರ ರಾಶಿ ಆಗೋದ್ರಿಂದ 9ನೇ ಮನೆ. ವೃಶ್ಚಿಕದಿಂದ ಕ್ಲಾಕ್ ವೈಸಲ್ಲಿ ಎಣಿಸಿದಾಗ ಸಿಗೋದು ಕಟಕ ರಾಶಿ. ಈ ಕಡೆ ನವಾಂಶ ಕುಂಡ್ಲಿ ಬರೋಣ. ವಿಶಾಖ 4ನೇ ಪಾದ ನೋಡಿ, ಸ್ಟಾರ್ಟ್ ಆಗೋದು ಕಟಕ ರಾಶಿ. ವಿಶಾಖ 4ನೇ ಪಾದ ಪುಷ್ಕರಾಂಶ ಅಂತ ಹೇಳ್ತೀನಿ, ಕಟಕ ರಾಶಿಯಲ್ಲೇ ಬರುತ್ತೆ. ಆಯಿತಾ? ಮತ್ತು ಅನುರಾಧ 1 ಸಿಂಹ, ಅನುರಾಧ 2 ಕನ್ಯಾ, ಅನುರಾಧ 3 ತುಲಾ, ಅನುರಾಧ 4 ವೃಶ್ಚಿಕ ಅಂದರೆ ನವಾಂಶಗಳು. ಜ್ಯೇಷ್ಠ 1 ಧನುರ್ನವಾಂಶ, ಜ್ಯೇಷ್ಠ 2 ಮಕರ, ಜ್ಯೇಷ್ಠ 3 ಕುಂಭ, ಜ್ಯೇಷ್ಠ 4 ಮೀನ. ಜ್ಯೇಷ್ಠ ನಕ್ಷತ್ರಕ್ಕೆ ಪುಷ್ಕರಾಂಶ ಬರೋದಿಲ್ಲ ಅಂತ ಹೇಳಿದ್ದೀನಿ. ಅನುರಾಧ 4ನೇ ಪಾದದಲ್ಲಿರುವ ಗ್ರಹ ಯಾವುದೇ ಗ್ರಹ ಇರಲಿ, ಲಗ್ನ ಇರಲಿ, ವರ್ಗೋತ್ತಮ ಆಗುತ್ತೆ ಅಂತ ಹೇಳ್ತೀನಿ. ಅನುರಾಧ 2ನೇ ಪಾದದಲ್ಲಿರೋ ಗ್ರಹ ಪುಷ್ಕರಾಂಶದಲ್ಲಿ, ಲಗ್ನ ಆಗಲಿ ಗ್ರಹ ಆದರೂ ಇದ್ದರೆ ಪುಷ್ಕರಾಂಶದಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ವೃಶ್ಚಿಕ ರಾಶಿದು. ನೆಕ್ಸ್ಟ್ ನೋಡೋಣ ಧನುರಾಶಿ. ಧನುರಾಶಿ ದ್ವಿಸ್ವಭಾವ ರಾಶಿ, ಡ್ಯುಯಲ್ ಸೈನ್.
ಅಂತ ಹೇಳ್ಬೋದು. ಇದನ್ನು ಯಾವ್ಯಾವ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ? ಧನುರಾಶಿ ಸ್ಟಾರ್ಟ್ ಆಗೋದೆ ಮೂಲ ನಕ್ಷತ್ರದಿಂದ. ಮೂಲ 1ನೇ ಪಾದ ಅಂದರೆ ಸ್ಟಾರ್ಟಿಂಗ್ 1 ಡಿಗ್ರಿ 27 ನಿಮಿಷ ರಾಶಿ ಗಂಡಾಂತರದಲ್ಲಿರುತ್ತೆ. ಅಭುಕ್ತ ಮೂಲ ಅಂತ ಹೇಳ್ತೀವಿ. 1ನೇ ಪಾದದಿಂದ ಸ್ಟಾರ್ಟ್ ಆಗಿ ಉತ್ತರಾಷಾಢ 1ನೇ ಪಾದಕ್ಕೆ 9 ಪಾದಗಳು ಎಂಡಾಗುತ್ತೆ. 9 ನವಾಂಶ ಅಂದರೆ ಮೂಲ 4 ಪಾದ, ಪೂರ್ವಾಷಾಢ 4 ಪಾದ, ಉತ್ತರಾಷಾಢ 1ನೇ ಪಾದ, ಇಷ್ಟು ಇದಿರುತ್ತೆ. ನವಾಂಶ ಸ್ಟಾರ್ಟ್ ಆಗೋದು ಅಲ್ಲಿಂದ 5ನೇ ಮನೆ ಅಂದರೆ ಎಣಿಸಿದಾಗ ಸಿಗೋದು ಮೇಷರಾಶಿ. ನವಾಂಶ ಕುಂಡ್ಲಿ ಕಡೆ ಮೂವ್ ಆಗೋಣ. ನೋಡಿ, ಮೂಲ 1ನೇ ಪಾದದಲ್ಲಿ ಇರೋ ಗ್ರಹ ನವಾಂಶ ಕುಂಡ್ಲಿಯಲ್ಲಿ ಮೇಷರಾಶಿಗೆ ಬರುತ್ತೆ. ಮೂಲ 1 ಮೇಷ ನವಾಂಶ ಆಗುತ್ತೆ. ಮೂಲ 2 ವೃಷಭ, ಮೂಲ 3 ಮಿಥುನ, ಮೂಲ 4 ಕಟಕ. ಮೂಲ ನಕ್ಷತ್ರ ಅಂದರೆ ಕೇತು ನಕ್ಷತ್ರಗಳಿಗೆ ಪುಷ್ಕರಾಂಶ ಇರೋದಿಲ್ಲ ಅಂತ ಹೇಳ್ತೀನಿ. ಪೂರ್ವಾಷಾಢ 1 ಸಿಂಹ, ಪೂರ್ವಾಷಾಢ 2 ಕನ್ಯಾ, ಪೂರ್ವಾಷಾಢ 3ನೇ ಪಾದ ವೃಷಭ, ಪೂರ್ವಾಷಾಢ 4ನೇ ಪಾದ ವೃಶ್ಚಿಕ, ಉತ್ತರಾಷಾಢ 1ನೇ ಪಾದ ಧನುರ್. ಅಂದರೆ ವರ್ಗೋತ್ತಮ ನವಾಂಶ, ಪುಷ್ಕರಾಂಶ. ಗುರುವಿನೇ ಇದ್ದರೆ ಲಗ್ನದಲ್ಲಿ ಇದ್ದಂಗಾಯ್ತು, ಹಂಸ ಯೋಗ ಕೊಟ್ಟಂಗಾಯ್ತು, ಪುಷ್ಕರಾಂಶದಲ್ಲಿತ್ತು ಅಂತ ಹೇಳ್ಬೋದು. ರವಿ ಇದ್ದರೆ ಧನುರ್ಲಗ್ನ ಸೇಮೆ ಆಗಿದ್ದರೆ ಏನಾಗುತ್ತೆ? 9ನೇ ಮನೆ ಅಧಿಪತಿ ತನ್ನ ನಕ್ಷತ್ರದಲ್ಲಿ ಸ್ವನಕ್ಷತ್ರದಲ್ಲಿ ವರ್ಗೋತ್ತಮದಲ್ಲಿ ಕೂತಿದ್ದಾನೆ, ಬಲ ಬಂತು ಅಂತ ಹೇಳ್ಬೋದು. ಈ ರೀತಿ ನೋಡಿ, ಪೂರ್ವಾಷಾಢ 3ನೇ ಪಾದದಲ್ಲಿ ಯಾವುದಾದ್ರೂ ನಕ್ಷತ್ರ ಶುಕ್ರನೇ ಕೂತಿದೆ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ? ಸ್ವಂತ ರಾಶಿ ನವಾಂಶದಲ್ಲಿ ಸ್ವ ನವಾಂಶಕ್ಕೆ ಬಂತು, ಮತ್ತು ಸ್ವಂತ ನಕ್ಷತ್ರದಲ್ಲೇ ಇದ್ದಂಗೆ ಆಯಿತು ಅಂತ ಹೇಳ್ಬೋದು. ಇಷ್ಟನ್ನು ನಾವು ನೋಡಿಕೊಂಡು ಬರಬೇಕಾಗುತ್ತೆ. ಈ ರೀತಿ ಎಣಿಸ್ಕೊಂಡು ಬರೋದು ನವಾಂಶನ. ಮುಂದಿನ ರಾಶಿ ನೋಡೋಣ. ಇನ್ನು 3 ರಾಶಿ ಇದೆ. ಮಕರ ರಾಶಿ. ಮಕರ ರಾಶಿ ಚರ ರಾಶಿ ಅಂದರೆ ಮೂವಬಲ್ ಸೈನ್ ಅಂತ ಹೇಳ್ತೀವಿ. ಇನ್ನೊಂದು ಬೆಸ ರಾಶಿ, ಆಡ್ ಸೈನ್ ಅಂತ ಹೇಳ್ತೀವಿ. ರಾಶಿ ಕುಂಡಲಿಯಲ್ಲಿ ಎಷ್ಟನೇ ಪಾದದಿಂದ ಅಲ್ಲಿ ಉತ್ತರಾಷಾಢ 1ನೇ ಪಾದಕ್ಕೆ ಎಂಡಾಯಿತು. ಮಕರ ರಾಶಿ ಸ್ಟಾರ್ಟ್ ಆಗೋದು ಉತ್ತರಾಷಾಢ 2ನೇ ಪಾದ, 3, 4 ಇರುತ್ತೆ, 3 ಪಾದ. ಶ್ರವಣ 4 ಪಾದಗಳು ಇರುತ್ತೆ. ಧನಿಷ್ಠ 1, 2 ಪಾದ ಇರುತ್ತೆ. ನೀವು ನೋಡ್ಕೊಂಬನ್ನಿ ಬೇಕಾದರೆ. ಯಾವುದು? ಮೃಗಶಿರ, ಚಿತ್ತ ಮತ್ತು ಧನಿಷ್ಠ ಕುಜನ ನಕ್ಷತ್ರಗಳು. ಇದನ್ನು ದ್ವಿಪಾದಿ ನಕ್ಷತ್ರಗಳು ಅಂತ ಹೇಳ್ತೀವಿ. 2 ಪಾದಕ್ಕೆ ಎಂಡ್ ಆಗುತ್ತೆ. ಇದು ಉತ್ತರಾಷಾಢ ಮತ್ತು ಫಸ್ಟು ಯಾವುದು? ಕೃತ್ತಿಕ, ಉತ್ತರಾಷಾಢ ತ್ರಿಪಾದಿ ನಕ್ಷತ್ರಗಳು ಅಂತ ಹೇಳ್ತೀವಿ. ಅದು 3 ಪಾದ 1 ರಾಶಿಯಲ್ಲಿರುತ್ತೆ, 1 ಪಾದ 1 ರಾಶಿಯಲ್ಲಿರುತ್ತೆ. ಅದೇ ರೀತಿ ಪುನರ್ವಸು, ವಿಶಾಖ, ಪೂರ್ವಭಾದ್ರ 3 ಪಾದ 1 ರಾಶಿಯಲ್ಲಿರುತ್ತೆ, ಇನ್ನೊಂದು ಪಾದ 1 ರಾಶಿಯಲ್ಲಿರುತ್ತೆ. ಅವನ್ನ 3 ತ್ರಿಪಾದಿ ಅಂತ ಹೇಳ್ತೀವಿ. ಅಂದರೆ ರವಿಯ ನಕ್ಷತ್ರಗಳು ಮತ್ತು ಗುರುವಿನ ನಕ್ಷತ್ರಗಳು ತ್ರಿಪಾದಿ ನಕ್ಷತ್ರಗಳಾಗಿರುತ್ತೆ. ಕುಜನ ನಕ್ಷತ್ರಗಳು ದ್ವಿಪಾದ ನಕ್ಷತ್ರ, 1 ರಾಶಿಯಲ್ಲಿ 2 ಪಾದ ಇರುತ್ತೆ. ಮಕರ ರಾಶಿ ಸ್ಟಾರ್ಟ್ ಆಗೋದು ಬೆಸರಾಶಿ ಮತ್ತು ಚರ ರಾಶಿ ಆಗಿರೋದ್ರಿಂದ ತನ್ನ ರಾಶಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಉತ್ತರಾಷಾಢ 2 ನೋಡೋಣ. ನವಾಂಶ ಕುಂಡ್ಲಿ ತನ್ನ ರಾಶಿಯಿಂದನೇ ಮಕರ ನವಾಂಶ. ಉತ್ತರಾಷಾಢ 2 ಮಕರ ರಾಶಿಯಲ್ಲೇ ಬೀಳೋದ್ರಿಂದ ವರ್ಗೋತ್ತಮ ನವಾಂಶದಲ್ಲಿರುತ್ತೆ. ಉತ್ತರಾಷಾಢ 2ರಲ್ಲಿ ಯಾವುದೇ ಗ್ರಹ ಇರಲಿ. ಉತ್ತರಾಷಾಢ 3 ಏನಾಗುತ್ತೆ? ಕುಂಭ ನವಾಂಶ. ಉತ್ತರಾಷಾಢ 4 ಪುಷ್ಕರ ನವಾಂಶ, ಮೀನ ನವಾಂಶದಲ್ಲಿ ಇರುತ್ತೆ. ಶ್ರವಣ 1 ಮೇಷ, ಶ್ರವಣ 2 ವೃಷಭ. ನೋಡಿ, ಚಂದ್ರನ ಹಸ್ತ 2, ಶ್ರವಣ 2 ಮತ್ತು ರೋಹಿಣಿ 2 ಎಲ್ಲನೂ ವೃಷಭದಲ್ಲೇ ಬೀಳುತ್ತೆ. ಚಂದ್ರನದ ಎಲ್ಲ ಪುಷ್ಕರ ಭಾಗಗಳು ವೃಷಭ ರಾಶಿಯಲ್ಲೇ ಇರುತ್ತೆ, ತನ್ನ ಮೂಲ ತ್ರಿಕೋಣದಲ್ಲೇ ಇರುತ್ತೆ. ಚಂದ್ರ ಹಸ್ತ 2, ಶ್ರವಣ 2, ರೋಹಿಣಿ 2ರಲ್ಲಿದ್ದರೆ ಉಚ್ಚ ಸ್ಥಾನದಲ್ಲಿ ಇದ್ದಷ್ಟು ಫಲ ಅಂತ ಹೇಳ್ತೀವಿ. ಮತ್ತು ಶ್ರವಣ 3 ಮಿಥುನ, ಶ್ರವಣ 4 ಕಟಕ ರಾಶಿ, ತನ್ನದೇ ರಾಶಿಯಲ್ಲಿ ಚಂದ್ರ ಇದ್ದರೆ ಬೀಳುತ್ತೆ, ಅಂದರೆ ಸ್ವನವಾಂಶ ಆಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ? ಸ್ವಂತ ನಕ್ಷತ್ರದಲ್ಲಿ ಇರುತ್ತಾನೆ. ಧನಿಷ್ಠ 1 ಸಿಂಹ ನವಾಂಶ, ಧನಿಷ್ಠ 2 ಅದು ಬಂದ್ಬಿಟ್ಟು ಕನ್ಯಾ ನವಾಂಶ. ಚರರಾಶಿಯಿಂದ ಎಂಡಾಗಿ ಸ್ಟಾರ್ಟ್ ಆಗಿ ದ್ವಿಸ್ವಭಾವ ರಾಶಿಗೆ ಎಂಡಾಗುತ್ತೆ. ನೆಕ್ಸ್ಟ್ ನೋಡೋಣ. ಕುಂಭರಾಶಿ ಸ್ಥಿರ ರಾಶಿ,
ಅಂದರೆ ಈವನ್ ಸೈನ್, ಇಮ್ಮೂವಬಲ್ ಸೈನ್ ಅಂತ ಹೇಳ್ತೀವಿ ಕುಂಭರಾಶಿನ. ಕುಂಭರಾಶಿ ಸ್ಟಾರ್ಟ್ ಆಗೋದು ಧನಿಷ್ಠ 3-4 ಪಾದಗಳು ಇರುತ್ತೆ. ಆಮೇಲೆ ಶತಭಿಷ 4 ಪಾದ ಇರುತ್ತೆ. ಪೂರ್ವಭಾದ್ರ ತ್ರಿಪಾದಿ ನಕ್ಷತ್ರ 3 ಪಾದ ಮಾತ್ರ ಇರುತ್ತೆ, 1, 2, 3 ಮಾತ್ರ. 9 ಪಾದಗಳು ಇರುತ್ತೆ. ಸ್ಥಿರ ರಾಶಿ 9ನೇ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ಕುಂಭರಾಶಿಯಿಂದ ಎಣಿಸಿದಾಗ 9ನೇ ಮನೆ ತುಲಾ ಆಗುತ್ತೆ. ಕ್ಲಾಕ್ ವೈಸಲ್ಲಿ ಎಣಿಸ್ಕೊಂಬರ್ಬೇಕು. ನೋಡಿ, ನವಾಂಶ ಕುಂಡ್ಲಿಯಲ್ಲಿ ನೋಡೋಣ. ಧನಿಷ್ಠ 3 ತುಲಾ ನವಾಂಶದಲ್ಲೇ ಇದೆ. ಧನಿಷ್ಠ 4 ವೃಶ್ಚಿಕ ನವಾಂಶ. ಶತಭಿಷ 1 ಧನುರ್. ಶತಭಿಷ 2 ಮಕರ. ಶತಭಿಷ 3 ಕುಂಭ. ಶತಭಿಷ 4 ಮೀನ. ಪೂರ್ವಭಾದ್ರ 1 ಮೇಷ. ಪೂರ್ವಭಾದ್ರ 2 ನೋಡಿ ನಿಮಗೆ ವೃಷಭದಲ್ಲಿ ಬಿತ್ತು. ಪೂರ್ವಭಾದ್ರ 3 ಮಿಥುನದಲ್ಲಿ ಬಿತ್ತು. ನೀವು ನೋಡಿದರೆ ಗುರುವಿನ ನಕ್ಷತ್ರ ವೃಷಭದಲ್ಲಿ ಬೀಳ್ತವೆ. ರಾಹುವಿನ ನಕ್ಷತ್ರ ಪುಷ್ಕರಾಂಶಗಳು ಎಲ್ಲಿ ಬೀಳ್ತವೆ? ಮೀನ ರಾಶಿಯಲ್ಲಿ ಬೀಳ್ತವೆ. ಗುರುವಿಂದು 2ನೇ ಪಾದಗಳು ಪುಷ್ಕರಾಂಶಗಳು ವೃಷಭದಲ್ಲಿ ಬೀಳ್ತವೆ. ಇವಿಷ್ಟು ನಾವು ತಿಳ್ಕೊಬೇಕಾಗಿರೋ ಅಂಶ. ನಾವು ಯಾವುದು ಇದು ವರ್ಗೋತ್ತಮ ನವಾಂಶದಲ್ಲಿ ಬೀಳುತ್ತೆ ಅಂದರೆ, ನಾವು ತುಲಾದಿಂದ ಎಣಿಸ್ಕೊಂಡ್ಬಂದ್ರು ಕುಂಭರಾಶಿಯಲ್ಲಿ ವರ್ಗೋತ್ತಮ ನವಾಂಶ 5ನೇ ನವಾಂಶ. ಶತಭಿಷ 3ನೇ ಪಾದದಲ್ಲಿ ಇರೋ ಗ್ರಹ ರಾಶಿ ನವಾಂಶ 2ರಲ್ಲೂ ಒಂದೇದ್ರಲ್ಲಿರುತ್ತೆ. ಒಂದು ವೇಳೆ ಕುಂಭ ಲಗ್ನ ಏನಾದರೂ ಶತಭಿಷ 3ನೇ ಪಾದದಲ್ಲಿ ಇದ್ದರೆ ನವಾಂಶನೂ ವರ್ಗೋತ್ತಮ ಲಗ್ನ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋಣ. ಕೊನೆಯದು ಮೀನರಾಶಿ, ದ್ವಿಸ್ವಭಾವ ರಾಶಿ. ಮೀನರಾಶಿ ಕೊನೆಯ ರಾಶಿ, ಜಡ ಇದ್ದ ಕಾಲಪುರುಷನ ಅಂತಿಮ ರಾಶಿ ಅಂತ ಹೇಳ್ಬೋದು. ಅಲ್ಲಿ ಸ್ಟಾರ್ಟ್ ಆಗೋದು ನಕ್ಷತ್ರ ಪೂರ್ವಭಾದ್ರ 4, ಉತ್ತರಭಾದ್ರ 4 ಪಾದಗಳು, ರೇವತಿ 4 ಪಾದ ಇರುತ್ತೆ. ರೇವತಿ 4ನೇ ಪಾದ ಗಂಡಾಂತರ. ಅದರಲ್ಲೂ ರೇವತಿ ಕೊನೆ 1.5 ಡಿಗ್ರಿ, 1 ಡಿಗ್ರಿ 27 ನಿಮಿಷ ರಾಶಿ ಗಂಡಾಂತರದಲ್ಲಿರುತ್ತೆ. ತುಂಬ ಆ ನಕ್ಷತ್ರದಲ್ಲಿ ಹುಟ್ಟಿದಾಗ, ಆ ಗಂಡಾಂತ ಸಮಯದಲ್ಲಿ ಹುಟ್ಟಿದಾಗ ತಂದೆ ತಾಯಿಗೆ ಕಷ್ಟ ಅಂತಲೂ ಹೇಳ್ಬೋದು. ತಂದೆಗೆ ತಂದೆಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಆವಾಗ ಗೋ ಶಾಂತಿ ಇದೆಲ್ಲ ಕೊಟ್ಟು ಶಾಂತಿ ಮಾಡ್ಕೋಬೇಕು, ನಕ್ಷತ್ರ ಶಾಂತಿ ಅಂತ ಹೇಳ್ತೀವಿ. ನನ್ನ ನಕ್ಷತ್ರಗಳು ನೋಡಿದಾಗ 27 ನಕ್ಷತ್ರ ಈ ವಿಷಯನ ಕೊಟ್ಟಿರ್ತೀನಿ. ಏನೇನು ಶಾಂತಿ ಮಾಡಬೇಕು, ಪಾದಗಳಿಗೆ ಏನೇನು ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು. ಮೀನರಾಶಿಯಲ್ಲಿ ಸ್ಟಾರ್ಟ್ ಆಗೋದು ಎಲ್ಲಿಂದ? ದ್ವಿಸ್ವಭಾವ ರಾಶಿ 5ನೇ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಪೂರ್ವಭಾದ್ರ 4 ಕಟಕ ರಾಶಿ. ಇದು ಗುರುವಿನ ನಕ್ಷತ್ರ. ಗುರುವಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಗುರು ಒಂದು ವೇಳೆ ಮೀನ ರಾಶಿಯಲ್ಲಿ ಪೂರ್ವಭಾದ್ರ 4ರಲ್ಲಿ ಇದ್ದರೆ ತನ್ನ ರಾಶಿಯಲ್ಲಿದ್ದು ನವಾಂಶದಲ್ಲಿ ಉಚ್ಚ ಸ್ಥಾನಕ್ಕೆ ಹೋದಾಗ ಲಗ್ನ ಕೇಂದ್ರಗಳಲ್ಲಿ ಏನಾದರೂ ಇದ್ದರೆ ರಾಶಿ ಮತ್ತು ನವಾಂಶದಲ್ಲೆರಡೂ ಏನಾಗುತ್ತೆ? ಹಂಸಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು. ಮೀನ ನವಾಂಶದಲ್ಲಿ 1ನೇ ಪಾದ ಪೂರ್ವಭಾದ್ರ ಕಟಕ ನವಾಂಶದಲ್ಲಿ ಬಿತ್ತು. ಉತ್ತರಾಭಾದ್ರ 2ನೇದು ಸಿಂಹರಾಶಿ. ಉತ್ತರಾಭಾದ್ರ 1ನೇ ಪಾದ ಸಿಂಹರಾಶಿಯಲ್ಲಿ ಬಿತ್ತು. 3ನೇ ನವಾಂಶ ಉತ್ತರಾಭಾದ್ರ 2ನೇ ಪಾದ ಪುಷ್ಕರಾಂಶ ಅಂತ ಹೇಳ್ತೀವಿ, ಶನಿ ನಕ್ಷತ್ರ ಅಂತ ಹೇಳ್ತೀವಿ. ಕನ್ಯಾ ನವಾಂಶದಲ್ಲಿ ಬಿತ್ತು. ಉತ್ತರಾಭಾದ್ರ 3ನೇ ಪಾದ ಯಾವುದು? ತುಲಾ ರಾಶಿಯಲ್ಲಿದೆ, ತುಲಾ ನವಾಂಶ. ಉತ್ತರಾಭಾದ್ರ 4 ವೃಶ್ಚಿಕ ನವಾಂಶ. ರೇವತಿ 1 ಧನುರ್. ರೇವತಿ 2 ಮಕರ. ರೇವತಿ 3 ಕುಂಭ. ರೇವತಿ 4 ಮೀನ ನವಾಂಶ. ಬುಧನಿಗೆ ಯಾವುದೇ ಪುಷ್ಕರಾಂಶ ಇರೋದಿಲ್ಲ. ಇಷ್ಟು ಹೇಳ್ತಾ ನಾನು ನವಾಂಶಗಳು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳಿದೆ. ನಾವು ಇಷ್ಟು 108 ಪಾದನ ಎಣಿಸಿದ್ರೆ ನಾವು 9ನ್ನ 108ನ್ನ 9ರಿಂದ ಡಿವೈಡ್ ಮಾಡಿದ್ರೆ 12 ಬರುತ್ತೆ. ನಾವಿವಾಗ 12 ಕುಂಡ್ಲೆಗೂ ಎಷ್ಟು ಸತಿ ರೌಂಡ್ ಹೊಡ್ತಿದ್ದೀವಿ ಅಂದರೆ 108 ಪಾದಗಳು. ನೋಡಿ, ಮೇಷದಿಂದ ಇಟ್ಕೊಂಬಂದರೆ ಸರ್ಕಲ್ಲ ಮಾಡಿದ್ರೆ ಎಷ್ಟೋ 9 ಸತಿ ರೌಂಡ್ ಹೊಡ್ತಿದ್ದೀವಿ. ನಾವು ಇವಾಗ ಎಷ್ಟು ಸತಿ 108 ಪಾದಗಳನ್ನ 9 ಸತಿ ನಾವು ರೌಂಡ್ ಹೊಡ್ತಿದ್ದೀವಿ. ನೀವು ನನ್ನ ಕರ್ಜರ್ ಮೂವ್ ನೋಡ್ತಾ ಇದ್ದೀರಲ್ಲ. ಫಸ್ಟು ಮೇಷದಿಂದ ಅಶ್ವಿನಿ 1ನೇ ಪಾದ ಸ್ಟಾರ್ಟ್ ಆಯಿತು. ಈ ಥರ 9 ರೌಂಡ್ ಹೊಡೆದು ಕೊನೆಯದು 9ನೇ ರೌಂಡು ರೇವತಿ 4ನೇ ಪಾದಕ್ಕೆ ಮೀನರಾಶಿಯಲ್ಲಿ ಎಂಡಾಯಿತು. ನಿಮಗೆ ಬೇಕಾದಷ್ಟು ವಿಷಯನ ಬಿಟ್ಕೊಟ್ಟಿದ್ದೀನಿ. ಆಸಕ್ತಿ ಇರೋರು ಖಂಡಿತ
ಕಲ್ತ್ಕೊಳ್ಳಿ. ಒಂದಲ್ಲ ಒಂದು 4 ಸತಿ ಮಾಡಿಕೊಂಡು ಬೈಹಾರ್ಟ್ ಮಾಡ್ಕೊಳ್ಳಿ. ಖಂಡಿತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಕಲಿಬೇಕು ಅಂತ ಏನಿಲ್ಲ. ಕಲ್ತ್ರೆ ನಿಮಗೆ ಪುಷ್ಕರ ಎಲ್ಲಿದೆ, ವರ್ಗೋತ್ತಮ ಎಲ್ಲಿದೆ, ಈ ಥರದನ್ನೆಲ್ಲ ನೀವು ತುಂಬ ಚೆನ್ನಾಗಿ ಕಲ್ತ್ಕೋಬೋದು. ತುಂಬ ಆಸಕ್ತಿ ಇರೋರು ಕಲೀರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಷಯ ತಿಳ್ಕೊಂಡು ಬಿಟ್ಬಿಡಿ. ನಿಮಗೆ ಯಾವ ರೀತಿ ಸೈನ್ಸ್, ನಾವು ಆಸ್ಟ್ರಾಲಜಿ ಅಂದರೆ ಸೈನ್ಸು, ಎಷ್ಟು ಡೆಪ್ತ್ ಕ್ಯಾಲ್ಕುಲೇಷನ್ ಇದೆ ಅಂತ ನೀವು ನೋಡ್ಬೋದು. ನೆಕ್ಸ್ಟ್ ನೋಡೋಣ. ಒಂದು ಟಿಪ್ಪಣಿ ಕೊಟ್ಟಿದೆ, ಅಂದರೆ ನಾವು ಇಷ್ಟೊತ್ತು ಕಲ್ತಿರೋದನ್ನು ಒಂದು ಸೆಂಟೆನ್ಸ್ ವೈಸಲ್ಲಿ ನಿಮ್ಗೆ ಅರ್ಥ ಆಗಂಗೆ ಇನ್ನೊಂದು ಸತಿ ಮನನ ಮಾಡ್ಕೊಳ್ಳೋಣ. ನವಾಂಶ ಕುಂಡಲಿ ರಚನೆ ಮಾಡಿದ್ವಿ, ನವಾಂಶ ಕುಂಡಲಿ ರಚನೆಯ ಮನನ ಮಾಡೋಣ. ನೀವು ಗಮನಿಸಬೇಕಾದ ಅಂಶವೇನೆಂದರೆ, ಮೇಲ್ಕಂಡಂತೆ ನವಾಂಶವು ಪ್ರಾರಂಭವಾಗುವುದು ಮೇಷರಾಶಿಯಿಂದ, ನವಾಂಶ ಅಂತ್ಯವಾಗುವುದು ಮೀನರಾಶಿಯಲ್ಲಿ. 27 ನಕ್ಷತ್ರದ ಒಟ್ಟಾರೆ 108 ಪಾದಗಳು 9 ಬಾರಿ ಬಚಕ್ರ ಅಂದರೆ ಕುಂಡಲಿಯನ್ನು ಸುತ್ತುತ್ತದೆ. ಚರರಾಶಿ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ? ಮೇಷ, ಕಟಕ, ತುಲಾ, ಮಕರ. ನವಾಂಶ ಪ್ರಾರಂಭ ಆಗುವುದು ತನ್ನದೇ ರಾಶಿಯಿಂದ. ಸ್ಥಿರ ರಾಶಿ ವೃಷಭ, ಸಿಂಹ, ವೃಶ್ಚಿಕ, ಕುಂಭ. ನವಾಂಶ ಪ್ರಾರಂಭ 9ನೇ ರಾಶಿಯಿಂದ ಆಗುತ್ತೆ. ದ್ವಿಸ್ವಭಾವ ರಾಶಿ ಮಿಥುನ, ಕನ್ಯಾ, ಧನುರ್, ಮೀನ. ನವಾಂಶ ಪ್ರಾರಂಭ 5ನೇ ರಾಶಿ. ಅಂದರೆ ನಾವು ನವಾಂಶ ಕೌಂಟ್ ಮಾಡೋದು ಚರರಾಶಿಗೆ ತನ್ನ ಯಾವುದೇ ಒಂದು ಗ್ರಹ ಇರಲಿ ಮೊದಲನೇ ನವಾಂಶದಲ್ಲಿದ್ದರೆ ತನ್ನದೇ ಇದರಿಂದ ಸ್ಟಾರ್ಟ್ ಮಾಡ್ತೀವಿ ಬೇಸರಾಶಿನ, ಚರರಾಶಿನ. ಸ್ಥಿರ ರಾಶಿನ 9ನೇದು ಮನೆಯಿಂದ ಎಣಿಸ್ತೀವಿ. ದ್ವಿಸ್ವಭಾವ ರಾಶಿಯಿಂದ ಅಂದರೆ ಇವಾಗ ಮಿಥುನದಿಂದ 5ನೇ ಮನೆ ತುಲಾ. ಮಿಥುನ ರಾಶಿಯಲ್ಲಿ ಮೊದಲನೇ ನವಾಂಶ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ತುಲಾದಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನು 3, 4 ಅಲ್ಲ, ಪ್ರತಿಯೊಂದು ಕುಂಡಲಿಯಲ್ಲೂ ಹೇಳ್ಕೊಂಡು ಬಂದಿದ್ದೀನಿ. ನೀವು ತಿಳ್ಕೊಂಡು ಕಲ್ತ್ಕೊಳ್ಳಿ. ವಿವರವಾಗಿ ನವಾಂಶ ಕುಂಡಲಿ ರಚಿಸುವುದು ಹೇಗೆ ಎಂಬುದನ್ನು ತಿಳಿಸಿದ್ದೇನೆ. ಇನ್ನೊಂದು ಉದಾಹರಣೆ ಕೊಡುತ್ತೇನೆ. ಲಗ್ನ ವೃಷಭ ರಾಶಿಯ ಕೃತ್ತಿಕ 3ನೇ ಪಾದದಲ್ಲಿದ್ದರೆ ನವಾಂಶ ಲಗ್ನವು ಕುಂಭರಾಶಿ ಆಗುತ್ತದೆ. ನೋಡಿ, ವೃಷಭ ರಾಶಿಯಲ್ಲಿ ಸ್ಟಾರ್ಟ್ ಆಗೋದು ಕೃತ್ತಿಕ 2ನೇ ಪಾದದಿಂದ. 1ನೇ ಪಾದ ಮೇಷರಾಶಿ ಬರುತ್ತೆ, 2ನೇ ಪಾದ ನೀವು ಇವೆಲ್ಲ ಹಿಂದಿಗೆ ಸ್ಲೈಡು ಚೆನ್ನಾಗಿ ನೋಡ್ಕೊಂಬಂದರೆ ನಿಮಗೆ ಅರ್ಥ ಆಗುತ್ತೆ. ಕೃತ್ತಿಕ 3ನೇ ಪಾದ 2ನೇ ನವಾಂಶ ಆಗುತ್ತೆ. ಅವಾಗ ಏನಾಗುತ್ತೆ? ನಾವು ವೃಷಭದನ್ನು ಎಲ್ಲಿಂದ ಎಣಿಸ್ತೀವಿ? 9ನೇ ಮನೆ ಅಂದರೆ ಮಕರದಿಂದ ಎಣಿಸ್ತೀವಿ. ಮಕರದಿಂದ ಎಣಿಸಿದಾಗ ಮಕರನಕ್ಕೆ 1ನೇ ಪಾದ 2ನೇ ಪಾದ ಕೃತ್ತಿಕ 2ನೇ ಪಾದ 1ನೇ ನವಾಂಶ ಮಕರ ರಾಶಿಯಲ್ಲಿ ಬೀಳುತ್ತೆ. ಕೃತ್ತಿಕ 3ನೇ ಪಾದ 2ನೇ ನವಾಂಶ ಎಲ್ಲಾಗುತ್ತೆ? ಕುಂಭ ರಾಶಿಯಲ್ಲಿ ಇರುತ್ತೆ. ವೃಷಭ ರಾಶಿಯ ಕೃತ್ತಿಕ 3ನೇ ಪಾದದಲ್ಲಿ ಲಗ್ನ ಇದ್ದರೆ ನವಾಂಶ ಕುಂಡಲಿಯಲ್ಲಿ ಲಗ್ನ ಎಲ್ಲೋಗುತ್ತೆ? ಕುಂಭರಾಶಿಯಲ್ಲಿ ಇರುತ್ತೆ. ಇನ್ನೊಂದು ಉದಾಹರಣೆ. ರವಿಯು ಲಗ್ನ ಕುಂಡಲಿಯಲ್ಲಿ ಕನ್ಯಾ ರಾಶಿಯ ಚಿತ್ತ 1ನೇ ಪಾದದಲ್ಲಿದ್ದರೆ ರವಿಯು ನವಾಂಶ ಕುಂಡಲಿಯಲ್ಲಿ ಸಿಂಹದಲ್ಲಿ ಇರುತ್ತಾನೆ. ಸಿಂಹರಾಶಿ ಅಂದರೆ ಏನು? ರವಿಗೆ ಸ್ವಂತ ಮನೆ. ರವಿ ಕನ್ಯಾ ರಾಶಿ ಅಂದರೆ ಮಿತ್ರನ ಮನೆಯಲ್ಲಿದ್ದಾನೆ. ಯಾವುದ್ರಲ್ಲಿದ್ದಾನೆ? ಚಿತ್ತ 1ನೇ ಪಾದದಲ್ಲಿದ್ದಾನೆ. ನಾವು ದ್ವಿಸ್ವಭಾವ ರಾಶಿನ ಎಲ್ಲಿಂದ ಎಣಿಸ್ತೀವಿ? 5ನೇ ಮನೆ. ಕನ್ಯಾ ರಾಶಿದು ಎಣಿಸ್ಬೇಕು ಅಂದರೆ ಕನ್ಯಾ, ತುಲಾ, ವೃಶ್ಚಿಕ, ಧನುರ್, ಮಕರ. 5ನೇ ಮನೆ ಯಾವುದಾಗುತ್ತೆ? ಮಕರ ರಾಶಿಯಿಂದ ಎಣಿಸ್ತೀವಿ. ಕನ್ಯಾ ರಾಶಿಯಲ್ಲಿ ಸ್ಟಾರ್ಟ್ ಆಗೋದು ಯಾವ ನಕ್ಷತ್ರದಿಂದ? ಉತ್ತರ 2ನೇ ಪಾದದಿಂದ ಸ್ಟಾರ್ಟ್ ಆಗುತ್ತೆ. ಚಿತ್ತ 1ನೇ ಪಾದ ಅಂದರೆ ಅದು 8ನೇ ನವಾಂಶದಲ್ಲಿ ಇದೆ ಅಂತ ಅರ್ಥ. ನೀವು ಇಟ್ಕೊಂಡು ಆ ಕನ್ಯಾ ರಾಶಿದು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. 8ನೇ ನವಾಂಶ ಮಕರದಿಂದ ಎಣಿಸ್ಕೊಂಬಂದರೆ ನೀವು ಆವಾಗ 8ನೇದು ಚಿತ್ತ 1ನೇ ಪಾದ ಎಲ್ಲೋ ಬರುತ್ತೆ? ಸಿಂಹ ರಾಶಿಯಲ್ಲಿ ಬರುತ್ತೆ. ಆವಾಗ ಏನಾಗುತ್ತೆ? ನವಾಂಶ ಕುಂಡಲಿಯಲ್ಲಿ ಸ್ವ ನವಾಂಶಕ್ಕೆ ಹೋಯಿತು ರವಿ, ಅಲ್ಲಿ ಬಲ ಬಂದಂಗಾಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೂ ಒಂದು ಕೊಡೋಣ. ಗುರು ಲಗ್ನ ಕುಂಡಲಿಯಲ್ಲಿ ಧನುರ್ ರಾಶಿಯ ಉತ್ತರಾಷಾಢ 1ನೇ ಪಾದದಲ್ಲಿದ್ದರೆ ನವಾಂಶ ಕುಂಡಲಿಯಲ್ಲಿ ಧನುರ್ ರಾಶಿಯಲ್ಲೇ ಇರುತ್ತಾನೆ. ಏನು ಕೊಟ್ಟಿದ್ದೀನಿ? ಉತ್ತರಾಷಾಢ 1ನೇ ಪಾದ. ನಾವು ಧನುರಾಶಿಯಲ್ಲಿ ಯಾವ ನಕ್ಷತ್ರದಿಂದ ಸ್ಟಾರ್ಟ್ ಆಗುತ್ತೆ? ಮೂಲ 1ನೇ ಪಾದದಿಂದ ಸ್ಟಾರ್ಟ್ ಆಗುತ್ತೆ. ಮೂಲ 4 ಪಾದಗಳು, ಪೂರ್ವಾಷಾಢ 4 ಪಾದ, ಉತ್ತರಾಷಾಢ 1 ಪಾದ ಇರುತ್ತೆ. ಟೋಟಲಿ 9 ಪಾದ. ನಾವು ಧನುರಾಶಿ ದ್ವಿಸ್ವಭಾವ ರಾಶಿ. ಎಣಿಸೋದು ಎಲ್ಲಿಂದ ಎಣಿಸ್ತೀವಿ? ತನ್ನ ಮನೆಯಿಂದ 5. ಯಾವ್ಯಾವುದು? ಧನುರ್, ಮಕರ, ಕುಂಭ, ಮೀನ, ಮೇಷ. ನಾವು ನವಾಂಶ ಎಣಿಸೋದು ಎಲ್ಲಿಂದ? 5ನೇ ಮನೆ ಮೇಷದಿಂದ ಎಣಿಸ್ತೀವಿ. ನೀವು ಮೇಷದಲ್ಲಿ ನಾವು ಮೂಲ 1ನೇ ಪಾದದಿಂದ ಬಂದರೆ ಉತ್ತರಾಷಾಢ 1 ಎಲ್ಲಿ ಬರುತ್ತೆ? ಧನುರದಲ್ಲಿ 9ನೇ ನವಾಂಶ ಬರುತ್ತೆ. ನೀವು ನೋಡ್ಕೊಳ್ಳಿ, ಧನುರಾಶಿ
ರಾಶಿದು ಕೊಟ್ಟಿದ್ದೀನಲ್ಲ, ಅಲ್ಲಿ ಉತ್ತರಾಷಾಢ 1ನೇ ಪಾದ ಏನಾಗುತ್ತೆ 9ನೇ ನವಾಂಶ. ನಾವು ಮೇಷದಿಂದ ಹೇಳಿಸಿದಾಗ 9ನೇ ನವಾಂಶ ಎಲ್ಲಿ ಬರುತ್ತೆ? ಧನುರಾಶಿಗೆ ಬರುತ್ತೆ. ಉತ್ತರಾಷಾಢ 1ನೇ ಪಾದ ಏನಾಗುತ್ತೆ? ಧನುರಾಶಿಯಲ್ಲೇ ಇರ್ತಾನೆ. ಇವಾಗ ಗುರು ಧನುರಾಶಿಯಲ್ಲೇ ಲಗ್ನ ಕುಂಡಲಿಯಲ್ಲೂ ಇದ್ದ, ನವಾಂಶದಲ್ಲೂ ಅಲ್ಲೇ ಬಂದ. ಆವಾಗ ಏನು ಹೇಳ್ತೀವಿ? ಪುಷ್ಕರಾಂಶದಲ್ಲಿ ಇದ್ದಾನೆ, ಲಗ್ನ ಕುಂಡಲಿಯಲ್ಲಿ ಇದ್ದ ಜಾಗದಲ್ಲೇ ಇದ್ದಾನೆ, ವರ್ಗೋತ್ತಮದಲ್ಲಿದ್ದಾನೆ, ಪುಷ್ಕರಾಂಶದಲ್ಲಿದ್ದಾನೆ, ಸ್ವಂತ ರಾಶಿಯಲ್ಲಿದ್ದಾನೆ ಅಂತ ಹೇಳ್ಬೋದು. ಇದಿಷ್ಟು ಬೇಸಿಕ್ ಪಾಯಿಂಟ್ಸು 5 ಸತಿ 6 ಸತಿ ಹೇಳಿದ್ದೀನಿ. ನೀವು ಖಂಡಿತ ತಿಳ್ಕೊಳ್ಳಿ. ಇದಿಷ್ಟು ತಿಳ್ಕೊಂಡು ಒಂದೇ ಸತಿ ಅರ್ಥ ಆಗಿಲ್ಲ ಅಂದರೆ ತುಂಬ ಕಲ್ತ್ಕೋಬೇಕು. ಯಾರಿಗೆ ಆಸಕ್ತಿ ಹೆಚ್ಚಿರುತ್ತೋ ಕಲೀರಿ. ಕಲಿಯೋಕ್ಕೆ ಇನ್ನೂ ಬೇಸಿಕ್ ಇದ್ದಿರೋರು ಇವಾಗ ಕಲ್ತು ಬಿಡಿ, ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕಲೀರಿ, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ವಿಡಿಯೋ ದೊಡ್ಡದಾಗಿ ಕೊಟ್ಟಿದ್ದೀನಿ. ನಾನು ಅನಾವಶ್ಯಕ ವಿಷಯಗಳು ಹೇಳಿಲ್ಲ, ಟಾಪಿಕ್ ಬಗ್ಗೆನೇ ಹೇಳಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಮುಂದಿನ ವಿಡಿಯೋದಲ್ಲಿ ನಮ್ಮನ್ನು ಭೇಟಿ ಆಗಿ ನಾವು ನೀವು ಅಲ್ಲಿ ತನಕ ಈ ವಿಡಿಯೋನ ನೋಡಿ ಬೇರೆ ವಿಡಿಯೋಸ್ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋಸ್ ಇಷ್ಟ ಆದರೆ ಯಾರಿಗೆ ಆಸಕ್ತಿ ಇರೋರಿಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಕಾಂಟ್ಯಾಕ್ಟ್ ನಂಬರ್ ಮತ್ತೊಮ್ಮೆ ಹೇಳ್ತೀನಿ, 9945299511. ಯಾರಾದರೂ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದರೆ ಈ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ.